ವೀಕ್ಷಕರಿಗೆ ನಮಸ್ಕಾರ. ನಾವಿವಾಗ ಯಲಚೇನಹಳ್ಳಿಯ ರಾಜ್ಯೋತ್ಸವ ನಗರದ ಈ ಪೈಪ್ಲೈನ್ ರಸ್ತೆ ನಮ್ಮ ಹಿಂಭಾಗದಲ್ಲಿ ಕಾಣ್ತಾ ಇದ್ದೀವಿ. ಈಗ ಇಲ್ಲಿಂದ ಲೈವ್ ಮಾಡ್ತಾ ಇರೋದು 4 ಕಾರ್ಯಕ್ರಮಗಳನ್ನು ಇವತ್ತು ಇಟ್ಕೊಂಡಿದ್ದೀವಿ. ಬಹುತೇಕರಿಗೆ ಗೊತ್ತಿದೆ, ಈಗ ಬೆಂಗಳೂರಲ್ಲಿ ಏನು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಅಲ್ಲ ಎರಡೂ ಇದೆ, ಗ್ರೇಟರು ಇದೆ. ಇವರು ಬರೀ ಹೆಸರುಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗ್ತಾ ಇಲ್ಲ. ಬರೀ ಹೆಸರುಗಳು ಮತ್ತು ಅದರಲ್ಲಿ ಒಂದಿಷ್ಟು ಹಣ ಮಾಡುವಂಥ ದುರುದ್ದೇಶದಿಂದಲೇ ಇದು ಮಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರದ ಹಣ ಕಮ್ಮಿ ಇರೋದ್ರಿಂದ ಕೆಲಸಗಳು ಅರ್ಧ ನಿಲ್ತಾ ಇವೆ. ಆದ್ರೂ ಡೆವಲಪ್ಮೆಂಟ್ ವರ್ಕು ನಿಲ್ಲಿಸ್ತಾ ಇಲ್ಲ. ಇಲ್ಲಿ ಅರ್ಧ ಮಾಡೋದು ಅಲ್ಲಿ ಅರ್ಧ ಮಾಡೋದು ಮಾಡ್ತಾ ಇದ್ದಾರೆ. ಇವತ್ತು ನಾವು 4 ವಿಚಾರಗಳನ್ನು ತಗೊಂಡು ಇಲ್ಲಿ ಬಂದಿದ್ದೀವಿ. ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು ನೀವು, ಆಮೇಲೆ ತೋರಿಸ್ತೀವಿ. ಏನಿವೆ ತೋರಿಸ್ಬೋದು. ಕಸದ ರಾಶಿನೇ ಇದೆ ಇಲ್ಲಿ. ಇದು ಒಂದು ಕಡೆ ಅಂತಲ್ಲ, ನಾವು ಯಲಚೇನಹಳ್ಳಿ ಭಾಗದಲ್ಲಿ ನೋಡಿದ್ರೆ 5-6 ಕಡೆ ಇದೇ ಥರದ ಕಸದ ರಾಶಿ ಸಿಗುತ್ತೆ. ಮತ್ತು ಕೊಳ್ತೋಗಿರುತ್ತೆ. ಯಾಕಂದರೆ ಮಳೆ ಈ ವರ್ಷ ಅಂತೂ 3-4 ತಿಂಗಳಿಂದ ಕಂಟಿನ್ಯೂಸ್ ಆಗ್ಬಿಡ್ತಾ ಇದೆ. ಎಲ್ಲ ಕೊಳ್ತು ರಸ ಥರ ಹೋಗ್ತಾ ಇದೆ, ರಸ್ತೆ ಮೇಲೆಲ್ಲ ಹರಿಯುತ್ತೆ. ಎರಡನೇದು, ಈ ಕಾಮಗಾರಿ SW ಸ್ಟಾಮ್ ವಾಟರ್ ಡ್ರೈನ್ ಕೆಲಸ ಶುರು ಮಾಡಿದ್ದಾರೆ. ಇಲ್ಲಿ ಎಷ್ಟು ತಿಂಗಳಾಯಿತು ಶುರುವಾಗಿ ಸ್ಥಳೀಯರು ಹೇಳಿ? ಈ ಕಾಮಗಾರಿ ಸಂಪೂರ್ಣ ಆಗೇ ಇಲ್ಲ. ಆಲ್ಮೋಸ್ಟ್ 10 ಕೋಟಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದು ಬೋರ್ಡ್ಗೂ ಮುಂಚೆ ಹಾಕಿರಲಿಲ್ಲ. ಈಗ ಮುಂಚೆ ಅಲ್ಲಿ ಬೋರ್ಡ್ ಹಾಕಿರಲಿಲ್ಲ. ಏನಾದರೂ ಕಾಮಗಾರಿಗಳು ಯಾರಿಗೂ ಏನು ಗೊತ್ತಾಗಬಾರ್ದು ಅಂತ ಈ ಥರನೂ ಅಲ್ಲಿ ಬೋರ್ಡ್ ಹಾಕಿದ್ರು, ಅದು ಅರ್ಥ ಹಾಕಿದ್ದಾರೆ. ಯಾವಾಗ ಶುರುವಾಗಬೇಕು, ಯಾವಾಗ ಅದು ಕಂಪ್ಲೀಷನ್ನು, ಯಾವ ರೀತಿ ಇರಲಿಲ್ಲ. ನಾವು ನಮ್ಮ ಒತ್ತಾಯದ ಮೇಲೆ ಸಡಿಸಿ ಝೋನಲ್ ಕಮಿಷನರ್ ಹೇಳಿದ ಮೇಲೆ ಒಂದಿಷ್ಟು ಕಾಟಾಚಾರಕ್ಕೆ ಒಂದು ಬೋರ್ಡ್ ಹಾಕಿದ್ದಾರೆ. ಅಂದರೆ ಅದ್ರ ಮಾಹಿತಿ ಬರೀ 9.53 ಲಕ್ಷ ಅಲ್ಲ, 9 ಕೋಟಿ 53 ಲಕ್ಷದ್ದು, ಅಂದರೆ 10 ಕೋಟಿ ಅನ್ಕೋಣ. ಈ ಪ್ರಾಜೆಕ್ಟು 1.5 ವರ್ಷದಿಂದ ನಡೀತಾ ಇರುವಂಥ ಪ್ರಾಜೆಕ್ಟು. ಇದು ಮುಗಿಯೋದು ಇಲ್ಲ, ಇವರ ಕಷ್ಟಗಳು ಮುಗಿಯೋದಿಲ್ಲ. ಮೂರನೇ ವಿಚಾರ, ಅಲ್ಲಿ ಹಿಂದ್ಗಡೆ ನಿಮಗೆ ಉದ್ದಕ್ಕೆ ಇಲ್ಲಿಂದ ಸಾಧಾರಣ 1 ಕಿಲೋಮೀಟರ್ ಒಂದು ಪಾರ್ಕ್ ಇದೆ. ಈ ಕಡೆಗೂ ಅದು ಕಂಟಿನ್ಯೂ ಆಗುತ್ತೆ. ಈ ಪಾರ್ಕಿಗೆ ಇಲ್ಲಿ ಮುಂಚೆ ಚೆನ್ನಾಗೇ ಇತ್ತು. ಈ ಸೈಡ್ಗೆ ಗೋಡೆ ನಿಮಗೆ ಮುಂಚೆ ಲೈವ್ ಮಾಡಿದ್ವಿ, ಆವಾಗ ನೋಡಿದವ್ರಿಗೆ ಗೊತ್ತಿರುತ್ತೆ. ಇಲ್ಲಿಂದ ಎಂಡ್ವರೆಗೂ ಆಲ್ಮೋಸ್ಟ್ 1 ಕಿಲೋಮೀಟ್ರು ಆ ತಡೆಗೋಡೆ ಥರ ಏನು ಹಾಕಿದ್ರು ಪಾರ್ಕ್ ಹಿಂಭಾಗದಲ್ಲಿ ಹೈಟಲ್ಲಿ ಪಾರ್ಕ್ ಇದೆ. ಆ ರಿಟೈನರ್ ವಾಲ್ ಇದು, ಆ ವಾಲ್ ಚೆನ್ನಾಗೇ ಇತ್ತು. ಆ್ಯಕ್ಚುಲಿ ಇವರಿಗೆ ಪ್ರಾಜೆಕ್ಟಲ್ಲಿ ಟ್ಯಾಂಕ್ಸ್ಗೆ ಇಂಪಾರ್ಟೆಂಟು ಮಾಡಬೇಕಾ ಬೇಕಾ ಅನ್ನೋದಕ್ಕಿಂತ ಕೆಲಸ ಬೇಕಾ ಬೇಡ ಅನ್ನೋದಕ್ಕಿಂತ ಕೆಲಸ ಆಗಬೇಕು, ಅದೇ ಬೇಕಾಗಿತ್ತು. ಇಲ್ಲಿ ಅರ್ಥ ಮಾಡ್ತಾರೆ, ಇನ್ನೊಂದು ಕಡೆ ಅರ್ಥ ಮಾಡ್ತಾರೆ. ಸೊ ಅಲ್ಲಿ ನಮ್ಮ ಧನಂಜಯ್ ಮತ್ತು ಇಲ್ಲಿನ ತಂಡ ಸೇರಿಕೊಂಡು ನಾವು ಝೋನಲ್ ಕಮಿಷನ್ನ ಭೇಟಿಯಾದಾಗ ಅವ್ರು ಏನು ಮಾಡಿದ್ದಾರೆ, ಈ ಹೊಸ ಗೋಡೆ ಕಟ್ಟಬೇಕಾದ್ರೆ ಇಲ್ಲಿಂದ ಅಲ್ಲಿವರೆಗೂ ಎಲ್ಲೂ ಓಪನಿಂಗ್ ಬಿಟ್ಟಿಲ್ಲ. ಮುಂಚೆ ಇಲ್ಲಿ ಮಧ್ಯದಲ್ಲಿ ಪಾಸ್ ಆಗೋಕ್ಕೆ ಜಾಗ ಇತ್ತಲ್ವ, ಸ್ಕೂಲ್ ಹುಡುಗರೆಲ್ಲ ಹೋಗೋಕ್ಕೆ ಆಲ್ಮೋಸ್ಟ್ ಇಲ್ಲ ಅಂದರೆ ಏನಾಗುತ್ತೆ, ಆಲ್ಮೋಸ್ಟ್ 3/4 ಕಿಲೋಮೀಟ್ರ್ ಈಗ ಬರಬೇಕು. ಮುಕ್ಕಾಲಿಲ್ಲ, ಒಂದು 500 ಮೀಟ್ರು, ಅರ್ಧ ಕಿಲೋಮೀಟ್ರ್ ಅಂದ್ಕೋಣ. ಆ ಕಡೆ ಹೋಗಬೇಕು. ಅಲ್ಲೊಂದು ರೋಡ್ ಇದೆ, ಎಕ್ಸಿಟ್ ಇದೆ, ಅಲ್ಲಿಂದ ಬಂದು ಹೀಗೆ ಹೋಗ್ಬೇಕಾಗತ್ತೆ. ಅಂದ್ರೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಅಲ್ಲ 1.5 ಕಿಲೋಮೀಟರ್ ಸುತ್ತ ಬರಬೇಕಾಗತ್ತೆ. ಅದಕ್ಕಾಗಿ ಈ ಪಾರ್ಕ್ ವಿಚಾರದಲ್ಲೂ ಅಷ್ಟೇ ಈ ತಡೆಗೋಡೆ ಯಾಕೆ ಮಾಡಿದ್ರು ಅಂತ ಇದನ್ನ ಇನ್ನೊಬ್ರು ಸ್ಥಳೀಯರೇ ಇಲ್ಲಿ ವಿವರಿಸ್ತಾರೆ. ಆಮೇಲೆ 3ನೇ 4ನೇ ವಿಚಾರವಾಗಿ ನಾವು ಒಂದು 25-30 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಇಲ್ಲಿ ಈಗ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾ ಇದೀವಿ. ಯಾಕಂದ್ರೆ ರೋಡ್ ಕಂಪ್ಲೀಟ್ ಮಾಡಿಲ್ಲ, ಬರೀ ಹೀಗೆ ಇದೆ. ಇದು ತುಂಬಾ ಸಮಯದಿಂದ ಹೀಗೆ ಇದೆ. ಮಳೆ ಬಂದ್ರೆ, ಇವತ್ತು ನಿನ್ನೆ ಎಲ್ಲ ಮಳೆ ಇಲ್ಲ, ಹಾಗಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಫುಲ್ ಮಳೆ ನೀರು ತುಂಬಿಕೊಳ್ಳುತ್ತೆ. ಇಲ್ಲಿ ರಸ್ತೆ ಇದೆಯಾ, ಗುಂಡಿ ಇದೆಯಾ, ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಪರದಾಡ್ತಾ ಇದ್ದಾರೆ. ರೋಡು ಸರಿ ಇಲ್ಲ, ಆ ಕೆಲಸನೂ ಕಂಪ್ಲೀಟ್ ಮಾಡಿಲ್ಲ. ಆ ಕಡೆ ಕೊನೆಗೆ ವಾಪಸ್ ನಾವು ಹೋಗ್ಬೇಕಂದ್ರೆ ಒಂದು 2-3 ರೇಷನ್ಗಳ ಅಂಗಡಿಯಲ್ಲಿ ಇವಾಗ ಕೊಡ್ತಾ ಇದ್ದಾರೆ. ಸಾಯಂಕಾಲ ಬರುವಾಗ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿ ವಿಸಿಟ್ ಕೊಟ್ಬಿಟ್ಟು ಅದು ಒಂದು ನಮ್ಮ ಕಾರ್ಯಾಚರಣೆ 4ನೇ ಭಾಗವಾಗಿ ಇದು ಮಾಡ್ತಾ ಇದ್ದೀವಿ. ಈಗ ಯಾರು ನೀವು ಮಾಡ್ತೀರಾ? ನಮಸ್ಕಾರ ಬಂಧುಗಳೇ. ಇವತ್ತು ನಾವು ಯಲಚೇನಹಳ್ಳಿ ವಾರ್ಡ್ ಮತ್ತೆ ಪೈಪ್ಲೈನ್ ರಸ್ತೆನಲ್ಲಿ ಇದ್ದೀವಿ. ಇವಾಗ ನಾವೊಂದು KRS ಪಾರ್ಟಿ ವಿಭಿನ್ನವಾಗಿರುವಂಥ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿ ಇವತ್ತು ಇಲ್ಲೇನು ಅಕ್ರಮಗಳಾಗಿರ್ಬೋದು, ಕೆಲಸಗಳು ಕಾಮಗಾರಿಗಳಾಗಿರ್ಬೋದು, ಅದ್ರ ವಿರುದ್ಧ ನಾವು ಇವತ್ತು ಮಾತಾಡ್ತಾ ಇರೋದು, ಅಥವಾ ಅದ್ರ ಹೇಗೆ ವಿಭಿನ್ನವಾಗಿ ನಾವು ಹೋರಾಟಗಳನ್ನ ರೂಪಿಸಬೇಕು ಅನ್ನೋದನ್ನ ನಾವು ಇವತ್ತು ತೋರಿಸ್ತಾ ಇದ್ದೀವಿ. ನಮ್ಮ ಹಿರಿಯರು ರಾಮರೆಡ್ಡಿ ಸರು ಮತ್ತು ಇಲ್ಲಿನ ಸ್ಥಳೀಯರು ಇವರು ಎಲ್ಲರೂ ಸೇರಿ ಇವತ್ತು ಮುಂದಕ್ಕೆ ಹೇಳ್ತಾರೆ. ನಮ್ಮ ರಾಮರೆಡ್ಡಿ ಸರ್ ಹೇಳ್ತಾರೆ ಏನಕ್ಕೋಸ್ಕರ ನಾವು ಗಿಡ ನೆಡ್ತಾ ಇದ್ದೀವಿ, ಇದರಿಂದ ಏನಾಗುತ್ತೆ ಅನ್ನೋದೆಲ್ಲ ಪ್ರತಿಯೊಂದು ಹೇಳ್ತಾರೆ. ಈಗ
ಬೆಂಗಳೂರು ಈಗ ಗ್ರೇಟರ್ ಸಿಟಿಯಲ್ಲಿ ಎಲ್ಲರೂ BBMPಯಲ್ಲಿ ಗುಂಡಿಗಳು ಮಾಡಿಕೊಟ್ಟಿದ್ದಾರೆ. ಯಾತಕ್ಕೆ ಅಂದರೆ ಗುಂಡಿ ಮಾಡಿರೋದು ಯಾಕೆ ಅಂದರೆ ಮರಗಿಡಗಳನ್ನು ಬೆಳೆಸಬೇಕು, ಒಳ್ಳೆ ಗಾಳಿ ಬರಬೇಕು, ಅದಕ್ಕೋಸ್ಕರವಾಗಿ ಮರಗಳನ್ನು ನಡಿ ಅಂತೇಳಿ ಒಂದು ಕಾರ್ಯಕ್ರಮ. ಇದರಲ್ಲಿ ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ಇದು ಬರುತ್ತೆ. ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಇಲ್ಲಿ ನಿಂತ್ಕೊಂಡು ಆಟ ಆಡೋದಕ್ಕೂ ಕೂಡ ಸಹ ಆಗುತ್ತೆ. ಇದು ಜನ ಓಡಾಡೋದಕ್ಕೆ ರಸ್ತೆಗಿನ ಮುಖ್ಯವಾಗಿ ಜನಗಳಿಗೆ ಒಂದು ನೆರಳಾಗಿರುತ್ತೆ ಅಂತ ಹೇಳ್ತಾ ಈ ಗುಣಿ ಪೂಜೆಯನ್ನು ನಮ್ಮ ಇವರು ಸೈಯದ್ ಅವರು ಕೂಡ ಸಹ ಮತ್ತೆ ರಿಟೈರ್ಡ್ SP ಇವರು ಸಹ ನಾವು ಇಲ್ಲಿ ಇದನ್ನ ಉಣ್ತಾ ಇದ್ದೀವಿ. ನಮ್ಮ ಮುಂದಿನ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರವಾಗಿ BBMP ಅವರಿಗೆ ದೊಡ್ಡ ನಮಸ್ಕಾರ. ಯಾಕೆಂದ್ರೆ ಗುಂಡಿ ತೋಡ್ಲಿಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಿದ್ದಾರೆ, ಪರಿಸರನ ಬೆಳೆಸೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಕಳಪೆ ಕಾಮಗಾರಿ ಮಾಡಿ ಕೆಲಸಗಳನ್ನ ಮಾಡ್ದೇರ, ಒಂದು ರಸ್ತೆ ಹಾಕ್ದೇರ, ಮುಂದಕ್ಕೆ ಒಂದು ಒಳ್ಳೆ ಗಿಡಗಳು ಆರೋಗ್ಯವಾಗಿ ಬರಲಿ ಎಲ್ಲರೂ ಅಂದ್ಬಿಟ್ಟು ಇವತ್ತೊಂದು BBMP ಅವರಿಗೆ ತುಂಬಾ ಹೃದಯ ಏನು ನಾವು ನಮಸ್ಕಾರ ಮಾಡ್ತಾ ಇದ್ದೀವಿ. ಇವಾಗ ಗುಂಡಿ ಪೂಜೆಯನ್ನ ನಾವು ಗುಂಡಿನಲ್ಲಿ ಇವತ್ತು ಇದನ್ನ ಶುರು ಮಾಡ್ತಾ ಇದ್ದೀವಿ. ಹಾಕಿ BBMP ಅವರು ದಯವಿಟ್ಟು ನೋಡ್ಬೇಕು ಇದನ್ನೆಲ್ಲ. ಮೇಲೆ ಆಯ್ತು ನೀರು ನಾ ಇಬ್ರು ಹಿರಿಯರು ಹಾಕ್ತಿವಿ, ಹಾಕಿ ಬೆಳೆಸಿ ಸರ್. ಇನ್ನ ಸ್ವಲ್ಪ ಬೆಂಗಳೂರಲ್ಲಿ ಗುಂಡಿಗಳು ಎಷ್ಟೊಂದಿದೆ ನೋಡ್ಲಿ. BBMP ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಇದನ್ನೆಲ್ಲ ನೋಡಿ. ಚಪ್ಪಾಳೆ ಹೊಡೀರಿ, ಗಿಡ ನೆಡುವಾಗ ಚಪ್ಪಾಳೆ ಹೊಡಿಬೇಕು ತಾನೆ. ಇವತ್ತು ಇನ್ನು ಮೇಲೆ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದೆ ಇನ್ಮೇಲೆಲ್ಲ ಗಿಡಗಳನ್ನ ನೆಡ್ತೀವಿ. ಅಟ್ಲೀಸ್ಟ್ ಗುಂಡಿ ಒಳಗೆ ಯಾರು ಓಡಾಡಲ್ಲ, ಅಟ್ಲೀಸ್ಟ್ ಒಂದು ಗಿಡನಾದ್ರೂ ಬೆಳೀಲಿ ಇದ್ರಲ್ಲಿ. ವೀಕ್ಷಕರಿಗೆ ಗೊತ್ತಿದ್ದಂಗೆ ನಮ್ಮ ಫೇಸ್ಬುಕ್ ಫಾಲೋ ಮಾಡೋರಿಗೆ ಗೊತ್ತಿದೆ, ಈ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳನ್ನು ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತೆ ತಾಲೂಕು ಸೆಂಟರ್ಗಳಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದು ಏನಂದ್ರೆ ಸರ್ಕಾರನ ಎಚ್ಚರಿಸಕ್ಕೆ, ಒಂದು ಎಚ್ಚರಿಕೆ ಕೊಡಕ್ಕೆ, ಇನ್ನೊಂದು ಅವರಿಗೆ ಅಟ್ಲೀಸ್ಟ್ ಜ್ಞಾನೋದಯ ಆಗ್ಬೋದು ಅಂತ ನಾವು ಅನ್ಕೊಂಡಿದ್ದೀವಿ. ಅದಕ್ಕಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕೆಲಸಗಳನ್ನ ಬೇಗ ಮುಗಿಸಿ ನೀವು ಸರ್ಕಾರದಿಂದ ಬರೋ ದುಡ್ಡನ್ನ ಸರಿಯಾಗಿ ವ್ಯಯ ಮಾಡಿ ಅನ್ನೋದು ಉದ್ದೇಶ. ಇದರಲ್ಲಿ ಹಣ್ಣು ಮುಂದಿನ ದಿನಗಳಲ್ಲಿ ಆಪಲ್ ಕೂಡ ಬೆಳಿಬೋದು. ನಮ್ಮ ಮಕ್ಕಳಿಗೆಲ್ಲ ಗಾಡಿ ಇದೆ ಅಲ್ಲ, ಇದೆಲ್ಲ ಆಪಲ್ ನಿಮ್ಮ ಮಕ್ಕಳಿಗೆಲ್ಲ ಕೆತ್ಕೊಂಡು ಕೊಡಿ ಸರ್. ಆಪಲ್ ಗಿಡ ನೆಟ್ಟಿದೀವಿ ರೋಡ್ ಮಧ್ಯ ಗುಂಡಿನಲ್ಲಿ. ಇವತ್ತು ಆಪಲ್ ಗಿಡ ಬೆಳೆಸ್ತಾ ಇದೀವಿ. ಯಾಕೆಂದ್ರೆ ಇನ್ನು ಇವ್ರು ಗುಂಡಿ ಮುಚ್ಚಲ್ಲ, ಅಟ್ಲೀಸ್ಟ್ ಮರನಾದ್ರು ಬೆಳೆಸ್ಕೊಂಡು ಅದ್ರ ಕಡೆಗೆ ಅದು ಮುಚ್ಚಲಿ ಅಂತ ಇವತ್ತು ಹೇಳ್ತಾ ಇವತ್ತೊಂದು ನಮ್ಮ ಆಯ್ತಾ ಇದು ಫೋಟೋ ತಗೊಂಡು ಅವರು ಮಾತಾಡಲಿ ನೀಟಾಗಿ. ಇನ್ನೂ ಇದೆ ಲಾಸ್ಟ್ಗೆ ಸ್ಥಳೀಯರಿಗೆ ಮುಂದೆ ಸರ್ ಫೋಟೋ ಅಂತ ಮಾತಾಡ್ತೀರಾ? ಫೋಟೋ ಬರ್ರಿ ಸರ್, ಫೋಟೋ ಅಂತ ಸರ್. ಅಲ್ಲ ಅದು ಆಮೇಲೆ ಇದರಿಂದ ಸ್ಕ್ರೀನ್ಶಾಟ್ ಹೊಡೆದು ಮಾಡೋಣ. ಟೈಮು ಹೋಗ್ತಾ ಇದೆ. ಈಗ ಎರಡನೇ ವಿಚಾರ ತಗೋತಾ ಇದ್ದೀವಿ, ಕಸದ ವಿಚಾರ ತಗೋಬೇಕಾದ್ರೆ ನಾವು ಇದು ಒಂದು ನಿಮಗೆ ಮಾದರಿ ರೂಪದಲ್ಲಿ ಹೇಳ್ತಾ ಇರೋದಷ್ಟೇ. ಇದು ತೋರಿಸ್ತಾ ಇದ್ದು ಇದು ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಭಾಗದಲ್ಲೂ ಈಗ ಇದೆ. ಎಲ್ಚನಲ್ಲಿ ನಾನು ನೋಡಿದಂಗೆ 5-6 ಕಡೆ ಇದೇ ಥರ ಕಸದ ರಾಶಿ ಹಾಕಿರ್ತಾರೆ. 5-6 ದಿವಸಕ್ಕೂ ಕ್ಲಿಯರ್ ಮಾಡಲ್ಲ. ಮಳೆ ಬಂದರೆ ಫುಲ್ ಕೊಳ್ತೋಗಿರುತ್ತೆ. ಪರ್ವೇಜ್ ಅವರೇ ಮಾತಾಡಿ. ಇಲ್ಲ ಇದೆ. ಸರ್ ನಮಸ್ಕಾರ. ಸ್ನೇಹಿತರವರೇ, ನನ್ನ ಕಡೆಯಿಂದ ತುಂಬ ನಮಸ್ಕಾರಗಳು. ನಾನಿಲ್ಲಿ ವಾಸ ಮಾಡ್ಕೊಂಡಿದ್ದೀನಿ ಒಂದು 20 ವರ್ಷದಿಂದ. ಸೊ ಈ ನಡುವೆ KRS ಪಕ್ಷ ಅದು 185 ವಾರ್ಡ್ದು ಅಧ್ಯಕ್ಷ ಇದ್ದೀನಿ. ಸೊ ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ನೋಡ್ತಾ ಇದ್ದೀನಿ ಸುಮಾರು ವರ್ಷದಿಂದ ಇಲ್ಲಿ. ಇದು ಏನಂದರೆ ಒಂದು ಜವಾಬ್ದಾರಿ ಕೆಲಸ ಇಲ್ಲ ಇಲ್ಲಿ. ಎಷ್ಟು ನಾವು ಕಂಪ್ಲೇಂಟ್ ಮಾಡಿದ್ರು ಅಧಿಕಾರಿಗಳಿಗೆ ಅವ್ರು ಏನು ಜವಾಬ್ದಾರಿ ತಗೊಳ್ಳಲ್ಲ. ಆಯಿತು ಅಂತ ಹೇಳ್ತಾರೆ, ಆಯ್ತು ಅಂತ ಹೇಳ್ತಾರೆ, ತಿರ್ಗಾ ಮತ್ತೆ ಅದೇ ಕೆಲಸ ಬೀಳ್ತಾರೆ. ಸೊ ದಯವಿಟ್ಟು ನೋಡಿ, ಇದು ದಿನ ಸಮಸ್ಯೆ ಇದು, ದಿನ ಸಮಸ್ಯೆ ಇದು. ನಾವು ಹೇಳಿ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ನನಗೆ ದಿನ ಏನಾದರೂ ಒಂದು ಕಾಯಿಲೆ ಬಂದೇ ಬರುತ್ತೆ. ಡಾಕ್ಟರ್ ಹತ್ರ ಹೋಗ್ಬೇಕು, ಹಾಸ್ಪಿಟಲ್ಗಳಿಗೆ ಹೋಗ್ಬೇಕು. ಮಕ್ಕಳಿಗೆ ಇಲ್ಲಿ ಎಲ್ಲ ಇರೋ ಸ್ಥಳೀಯರೆಲ್ಲ ತುಂಬ ತೊಂದರೆ ಆಗ್ತಾ ಇದೆ.
ನಾವು ಎಷ್ಟೊಂದು ಮೇಲಧಿಕಾರಿಗಳ ನಾವು ಫೋನ್ ಮಾಡೋದು ವಿಡಿಯೋ ಮಾಡೋದು ಇವೆಲ್ಲ ಮಾಡಿ 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 ನಮಗೆ ಸಾಕಾಗ್ಬಿಟ್ಟಿದೆ. ಅದಕ್ಕೆ ಒಂದು 15-20 ದಿವಸ ಮುಂಚೆ ನಾವು BBMP ಕಮಿಷನರು ದಿಗ್ವಿಜಯ್ ಸಿಂಗ್ ಬೋರ್ಡ್ಗೆ ಹೋಗ್ಬಿಟ್ಟು ನಾವು ಇದೆಲ್ಲ ಏನೇನು ಸಮಸ್ಯೆಗಳು ಇದೆಯೇ ಈ ಕಸದ ಬಗ್ಗೆ ಇರಲಿ, ಈ ರಿಟರ್ನ್ ವಾರ್ ಇರಲಿ, ಈ ಮಕ್ಕಳಿಗೆ ಹೋಗಿ ಗೇಟ್ ಮಾಡೋಕ್ಕೆ ಇವೆಲ್ಲ ಸುಮಾರು 4 ನಾವು ಇದು ಹೋಗ್ಬಿಟ್ಟು ನಾವು ಕೊಟ್ಟಿದ್ದೀವಿ. ಆದ್ರೂ ಇನ್ನೂವರೆಗೂ ಯಾರು ಸ್ಪಾಟ್ಗೆ ಬಂದ್ಬಿಟ್ಟು ಸ್ಪಾಟಿಂಗ್ ಪೊಸಿಷನ್ ಮಾಡಿಲ್ಲ ಸರ್. ಅದರಿಂದ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ KS ಪಾರ್ಟಿ ಅವರೆಲ್ಲ ಸೇರ್ಬಿಟ್ಟು ಇವತ್ತು ಲೈವ್ ಮಾಡಿಬಿಟ್ಟು ಅಟ್ಲೀಸ್ಟ್ ಅವ್ರಿಗೆ ತಲುಪಲಿ ಈ ಮೆಸೇಜು, ಈ ನಮ್ಮ ಸಮಸ್ಯೆ ಏನಿದೆ ಅವ್ರಿಗೆ ಗೊತ್ತಾಗ್ಲಿ ಅಂತ, ಕಣ್ಣಾರೆ ಕಣ್ಣು ನೋಡ್ಲಿ ಅಂತ ನಾವು ಲೈವ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದು ಯಾರು ಅಧಿಕಾರಿ ಸಂಬಂಧಪಟ್ಟವ್ರಿಗೆ ಇದು ಸ್ವಲ್ಪ ನೋಡ್ಬಿಟ್ಟು ಅದು ಏನ್ ಮಾಡಬೇಕು ಮುಂದೆ ಸ್ಟೆಪ್ ತಗೊಂಡು ಮಾಡಿ ಸರ್. ನಮ್ಮ ಕಡೆಯಿಂದ ಅದೇ ಹೆಣ್ಮಕ್ಳೇನೋ ಮಾತಾಡ್ತಾರೆ. ಓಕೆ, ಒಂದು ನಿಮಿಷ. ಇಲ್ಲಿ ಸ್ಥಳೀಯರು ಏನೋ ಮಾತಾಡಕ್ಕೆ ಒಂದು ಎಡಿಷನಲ್ ಹೇಳ್ತೀನಿ. ಈ ಕಸದ ವಿಚಾರ ಬಂದಾಗ ಬಹುತೇಕರಿಗೆ ಗೊತ್ತಿದೆ, ಏಪ್ರಿಲಿಂದ ಒಂದು ಎಡಿಷನಲ್ ಸೆಸ್ ಅಂತ ಕಸದ್ದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಇದು ಬರೀ 100 ರೂಪಾಯಿ 200 ರೂಪಾಯಿ ಜಾಸ್ತಿ ಮಾಡಿದ್ದಲ್ಲ. ಮುಂಚೆ 600 ರೂಪಾಯಿ ಬರ್ತಾ ಇದ್ದಾಗ 2,500 ಎಲ್ಲ ಬರ್ತಾ ಇದೆ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ. ಯಾಕೆ ನಮ್ಮ ಬಾಸ್ದೇ ಬಿಲ್ಡಿಂಗ್ ಇದೆ, 75,000 ತಿಂಗಳಿಗೆ ಒಂದು ಫ್ಲೋರಿಗೆ ಅವ್ರು ಕಟ್ತಾ ಇದ್ದಾರೆ. ಆಲ್ಮೋಸ್ಟ್ ಆ ಬಿಲ್ಡಿಂಗಿಂದ ನನಗೆ ಗೊತ್ತಿದ್ದಂಗೆ 1,25,000 ಎಡಿಷನಲ್ ಇದು ಬರ್ತಾ ಇದೆ ಇವಾಗ, ರೆವೆನ್ಯೂ ಬರ್ತಾ ಇದೆ. ಆದರೆ ಕಸದ ಸಮಸ್ಯೆ ಮುಂಚೆ ಏನಿತ್ತು ಅದಕ್ಕಿಂತ ಡಬಲ್ ಆಗೋಗಿದೆ. ಒಂದು ಕಡೆ 5 ಪಟ್ಟು ಜಾಸ್ತಿ ಮಾಡಿದರೆ, ಇನ್ನೊಂದು ಕಡೆ ನೋಡೋಕೆ ಹೋದರೆ ಇದು ಕ್ಲಿಯರ್ ಮಾಡೋದೇ ಇಲ್ಲ. ಇವ್ರ ಸಮಸ್ಯೆಗಳು ಮುಗ್ದಿದ್ದೇ ಇಲ್ಲ. ಬರೀ ಸರ್ಕಾರ ಒಂದು ಕಡೆ ಯಾವುದಕ್ಕೂ ಕಲೆಕ್ಷನ್ ಮಾಡುತ್ತೆ, ಆದರೆ ಯಾವುದೋ ಪರ್ಪಸ್ಗೆ ಅವ್ರು ಕಲೆಕ್ಷನ್ ಮಾಡ್ತಾರೆ ಅದನ್ನ ಅಲ್ಲೇ ವ್ಯಯ ಮಾಡ್ತಾ ಇದ್ದಾರೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇವ್ರಿಗೆ ಸರ್ಕಾರಕ್ಕೆ ಇವಾಗ ಹಣದ ಶಾರ್ಟೇಜ್ ಅಂತೂ ಬರ್ತಾ ಇರೋದು ನೋಡಿದ್ರ ಇವರು ಅವ್ರು ಮತ್ತೆ ಮಾತಾಡಿ ಆ ಕಡೆ ಸರ್ ಗಾಡಿ ಹಳ್ಳಿ ಗುಂಡಿ ತೋರಿಸಿದ್ದಾರೆ, ಗಾಡಿ ಹೋಗ್ತಾರೆ ಸ್ವಲ್ಪ ಗುಂಡಿ ಹಂಗೆ ತೋರಿಸಿ ನೋಡಿ. ಎಲ್ಲ ಎಷ್ಟು ಕಷ್ಟ ಬಿಡ್ತಾರೆ ನೋಡಿ ಸರ್. ನೋಡಿ ಸರ್ ನೋಡಿ ಸರ್, ಸ್ನೇಹಿತರೆ ಎಷ್ಟು ಕಷ್ಟ ಹೋಗ್ತಾರೆ ನೋಡಿ ಸರ್. ಏನಾದರೂ ಕೈ ಬಂದ್ಬಿಟ್ಟು ಏನಾದ್ರು ಬಿಸಿ ಏನಾಗುತ್ತೆ ಏನು ಗೊತ್ತಿಲ್ಲ ನೋಡಿ ಸರ್, ಎಷ್ಟು ಕಷ್ಟ ಇದೆ ನೋಡಿ ಸರ್. ಗಾಡಿ ವಾಹನಗಳು ಹೋಗಕ್ಕಾಗ್ತಾ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಕೈ ಕಾಲು ಮುರಿದೋಗ್ಬಿಟ್ರೆ ಯಾರು ಇದಕ್ಕೆ ಜವಾಬ್ದಾರಿ? ನೋಡಿ ಡೈಲಿ 4 ಕಂಪಲ್ಸರಿ ಬೀಳ್ತಾರೆ ಸರ್. ಇಲ್ಲಿ ಕಂಪಲ್ಸರಿ 4-5 ಜನ ಬೀಳ್ತಾರೆ ಡೈಲಿ. ಇಲ್ಲಿ ಲೈಟ್ ಅಂತೂ ಸ್ಟ್ರೈಟ್ ಲೈಟು ಇಲ್ಲ. ಇಲ್ಲಿ ಆಲ್ರೆಡಿ ವೈರ್ ತೆಗ್ದ್ಬಿಟ್ಟಿದ್ದಾರೆ. ಆಲ್ರೆಡಿ ಸ್ಟ್ರೀಟ್ ಲೈಟು ಇಲ್ಲ. ಈಗ ಡಿಲೇ ಮಾಡೋದು ಬೇಡ, ಮಾತಾಡಿ. ಹೆಸರು ಹೇಳ್ಬಿಟ್ಟು ಹೇಳಿ. ನಮ್ಮ ಪೈಪ್ಲೈನ್ ಇಲ್ಲಿಯಲ್ಲಿ ಕಸ ಎಲ್ಲ ಫುಲ್ ಪೈಪ್ಲೈನ್ ಕಸ ಹಾಕ್ತಾರೆ. ಇಲ್ಲಿ ಮಳೆ ಬಂದ್ಬಿಟ್ರೆ ಓಡಾಡಕ್ಕೆ ಜಾಗ ಇರಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿ. ಆದ್ರೆ ಮಳೆ ಬಂದ್ಬಿಟ್ರೆ ಓಡಾಡಕ್ಕೆ ಜಾಗ ಇರಲ್ಲ. ಇದು ಅರ್ಧ 1 ಕಿಲೋಮೀಟರ್ ತನಕ ಇದು ರೋಡಲ್ಲಿ ಪಾರ್ಕ್ ಇದೆ. ಇಲ್ಲಿ ಎಲ್ಲ ಪಾರ್ಕ್ ಇಲ್ಲ, ಎಲ್ಲ ಫುಲ್ ಪೈಪ್ಲೈನ್ ಕಸ. ಮಳೆ ಬಂದ್ಬಿಟ್ರೆ ಫುಲ್ ಜಾಮ್ ಆಗ್ಬಿಡುತ್ತೆ, ಬಿದ್ದು ಹೋಗ್ತಾರೆ ಗಾಳಿಗೆ. ಎಲ್ಲ ಕಸ ಹಾಕಕ್ಕೆ ಏನೂ ಇದಿಲ್ಲ. ಹಾಕ್ಬೇಡಿ ಅಂತ ಹೇಳ್ತಾರೆ, ಸಪ್ರೇಟ್ ಗಾಡಿ ತಗೊಂಡು ಬರ್ತಾರೆ, ಗಾಡಿಗೆ ಬರ್ತಾರೆ ಅಂತ. ಅದು ಗಾಡಿ ಬರಲ್ಲ. ಮನೆಯಲ್ಲಿ ಎಲ್ಲಿ ಮಡಿಕೋತಾರೆ? 1 ದಿವಸ ಮಡಿತಾರೆ, 2 ದಿವಸ ಮಡಿತಾರೆ, ಆಮೇಲೆ ತಿರ್ಗಾ ತಗೊಂಡು ಬಂದು ಹಾಕ್ತಾರೆ. ಅದು ಸಪ್ರೇಟ್ ಮಾಡಿದ್ರು ಬರಲ್ಲ ಗಾಡಿ. ಎಲ್ಲ 1 ದಿವಸದಲ್ಲಿ ಪೈಪ್ಲೈನ್ ತುಂಬ ಹೋಗುತ್ತೆ. ಇದು ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಎಲ್ಲ ಇನ್ಫೆಕ್ಷನ್ ಆಗಿ ಎಲ್ಲ ಇದಾಗುತ್ತೆ. ಇಲ್ಲಿನ ಈ ಭಾಗದ ಹೆಣ್ಣು ಮಕ್ಕಳ ಒಂದು ನೋವು. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಎಲ್ಲಾ ಕಷ್ಟನು ಮನೆಯಲ್ಲಿ ಏನೇ ಆದ್ರೂ ಆ ಹೆಣ್ಣು ಮಕ್ಕಳಿಗೆ ಬಾಧೆ ಇರುತ್ತೆ. ಮನೆಯಲ್ಲಿ ಇರಕ್ಕೆ ಆಗಲ್ಲ. ಎಲ್ಲಾ ಬರಹ ಅಂದ್ರೆ ಮಕ್ಕಳ ಒಂದು ಸಾಕೋದ್ರಿಂದ ಹಿಡಿದು ರಸ್ತೆ ತನಕ ಅವ್ರದೇ ಮುಖ್ಯವಾದ ಜವಾಬ್ದಾರಿ ಇರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಆದ್ರೂ ಎಚ್ಚೆತ್ತುಕೊಳ್ಳಿ. BBMP ಮುಂದೆ ನಡಿ. ಬಡೆ ಗುಂಡಿ ಎಲ್ಲ ಕಸಾನೆ ಇದು ಸಂಗೊಳ್ಳಿ ರಾಯಣ್ಣ ಅಂತ ಪಾರ್ಕ್ ಮಾಡಿದ್ದಾರೆ. ಅಲ್ಲಿಂದ ಈ ಕಡೆ ಗೇಟ್ ಹಾಕಿ ಅಂತ ಅವ್ರು ಹೇಳಿದ್ರೆ ಸೆಕ್ಯೂರಿಟಿ ಅವ್ನು ಹೇಳ್ತಾನೆ, ಇದು ನಿಮ್ ಕಡೆಗೆ ಬರಲ್ಲ. ಗೇಟು ಆ ಕಡೆ ಹೋದ್ರೆ ಇಸ್ರೋಲಿ ಕಡೆ 2 ಕಡೆನೂ ಇದೆ ಗೇಟು. ಇಲ್ಲಿ ಗೇಟ್ ಹಾಕಿ ಅಂದ್ರೆ ಇಲ್ಲಿ ಹಾಕಲ್ಲ ಅಂತ ನಾವು ಗೇಟ್ ಇದು ವಾಲ್ ಹಾಕೋವಾಗ ಹೇಳಿ ನಾವು ಕಂಬಿ ಹಾಕಕ್ ಬಿಟ್ಟಿಲ್ಲ. ಕಾಂಕ್ರೀಟ್ ನಿಲ್ಸಿದ್ರು ಗೇಟ್ ಹಾಕ್ತಾ ಇಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ಲೇಡೀಸ್ಗೆ 1 ಕಿಲೋಮೀಟರ್ ಇನ್ಸೈಡ್ ಹೋಗಿ ಆ ಕಡೆಯಿಂದ ಹೋಗ್ಬೇಕು. ಇಲ್ಲಿಂದಾನೇ ಹೋಗ್ಬೋದು. ಇಲ್ಲೆಲ್ಲ ಕಸ
ಗಾಡಿಗಳು ಬರುತ್ತೆ, ಅದಕ್ಕೋಸ್ಕರ ನಾವು ಅಲ್ಲಿಂದಾನೆ ಗೇಟ್ ಇದ್ರೆ ಸ್ಕೂಲ್ಗೆ ಮಕ್ಳಿಗೆ ಸ್ವಲ್ಪ ಹೋಗಕ್ಕೆ ಜನ ನಮ್ಗೆ ಹೇಳಿದ್ರು ಸ್ಕೂಲ್ ಮಕ್ಕಳಿಗೆ ಈ ಕಡೆಯಿಂದ ಆ ಕಡೆ ಹೋಗಕ್ಕೆ ಬಳಸ್ಕೊಂಡು ಹೋಗ್ಬೇಕು, ಇಲ್ಲಿ ಗೇಟ್ ಅದು ಅದು ನಿಜಾನೇ, ಅದು ನಿಜಾನೇ. ಬೆಳಗ್ಗೆ ಹೊತ್ತು ಫುಲ್ ವಾಹನಗಳು ಇರ್ತದೆ, ಫುಲ್ ಟ್ರಾಫಿಕ್ ಇರ್ತದೆ. ಮಕ್ಳಿಗೋಸ್ಕರ ಮೊದಲೇ ಇಲ್ಲಿಂದ ಒಂದು ದಾರಿ ಇತ್ತು, ಸಣ್ಣ ದಾರಿ ಇತ್ತು, ಪೈಪ್ ಲೈನ್ ಇತ್ತು, ಇದು ವಾಲ್ ಇರ್ಲಿಲ್ಲ. ಇವಾಗ ವಾಲ್ ಹಾಕಿದ್ರಲ್ಲ, ಅವ್ರು ಹೇಳಿದ್ರೆ ಅರ್ಧಂಬರ್ಧ ಕೆಲಸ ಮಾಡಿ ಮೇಲೆ ಗಂಟ ವಾಲ್ ಬರುತ್ತಂದ್ರು. ಇನ್ನು ಸ್ವಲ್ಪ ಮುಂದೆ ಬಂದು ನೋಡಿ ನೀವು ಬೇಕಾದ್ರೆ, ಅಲ್ಲಿ ಎಲ್ಲ ಇದು ಹೆಗ್ಣಗಳು ಹಂಗೆ ಎಲ್ಲ ಬಿಸಾಗಿದೆ ಗೋಡೆ, ಆದ್ರೂ ಅದು ರೆಡಿ ಮಾಡಿಲ್ಲ. ಬರೀ ಇಲ್ಲಿ ಗಂಟ ಅರ್ಧ ಕೆಲಸ ಮಾಡಿ ಓಡಿದಾರ ಅವ್ರು. ಫೋನ್ ಮಾಡಿದ್ರೆ ಬರಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇದು ರಾಜ್ ಕಾಲುವೆ ಅರ್ಧ ಕೆಲಸ ಮುಗೀತು. ಇಲ್ಲಿ ನೋಡಿ ನೀವು, ಹಳ್ಳ ಆಗಿದೆ, ಹಂಗೆ ರೋಡಲ್ಲಿ ಹೋಗಕ್ಕೆ ಆಗಲ್ಲ. ರಾಜ್ ಕಾಲುವೆ ಕೆಲಸ ಹೆಂಗಿದೆ ನೋಡಿ. ಸರ್ ಒಂದು ನಿಮಿಷ ಇಲ್ಲಿ ಒಂದು ಮುಗಿಸ್ಬಿಡೋಣ SW ನೋಡಿ ಸರ್. ಇವರೇ SW ಅದು ಮುಗಿಸಿ. ಇಲ್ಲಿ ನೋಡಿ ಒಂದು ಬೋರ್ಡ್ ಕಾಣಿಸ್ತಾ ಇರ್ಬೋದು ಎಲ್ಲಾರ್ಗು. ಈ ಬೋರ್ಡ್ ಅಲ್ಲಿ ಏನೇನು ಅಂದ್ರೆ ವರ್ಕ್ ಅಂದ್ರೆ ಏನು ಕೆಲಸ ಕಾಮಗಾರಿ ಮಾಡ್ಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಒಂದು ಬೋರ್ಡ್ ನಿಯಮವಾಗಿ ಬೋರ್ಡ್ ಹಾಕ್ಬೇಕು. ಇದುವರೆಗೂ ಇಡೀ ಬೆಂಗಳೂರಲ್ಲಿ ಎಲ್ಲೂ ಹಾಕಿರ್ಲಿಲ್ಲ ಈ ತರ ಬೋರ್ಡ್. ನಾವು ಇಲ್ಲಿರೋ ಡಬಲಿಗೆ ಕಂಪ್ಲೇಂಟ್ ಕೊಟ್ಟು ಇಲ್ಲೇನು ಕಾಮಗಾರಿ SWD ಅಂದ್ರೆ ರಾಜ್ ಕಾಲುವೆ, SWD ಅಂದ್ರೆ ತುಂಬಾ ಜನ ಗೊತ್ತಿಲ್ಲ, ಡ್ರೈನ್ ವಾಟರ್ ಸ್ಟ್ರೀಮ್ ಕಾಮಗಾರಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದೆಯಲ್ಲ ಈ ರಾಜ್ ಕಾಲುವೆಗೋಸ್ಕರ ಇದು ಕಾಮಗಾರಿ ಮಾಡ್ತಾ ಇರುವಂತದ್ದು. ಇದ್ರಲ್ಲಿ ನಾವು ಒಂದು ಈ ಡಬಲಿ ಲಕ್ಷ್ಮಿ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಎಷ್ಟು ನೀವು ವೆಚ್ಚ ಮಾಡ್ತಿದ್ದೀರಾ, ಒಂದು ಬೋರ್ಡ್ ಹಾಕಿ ಅಂತ ತುಂಬಾ ಹೇಳಾದ್ಮೇಲೆ ರಿಟರ್ನ್ಗಳು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಒಂದು ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ಕಾಮಗಾರಿ ಅಂದ್ರೆ ನೇಮ್ ಆಫ್ ವರ್ಕ್ ಕನ್ಸ್ಟ್ರಕ್ಷನ್ ರಿಮೋಡ್ಲಿಂಗ್ ಅಂದ್ರೆ ಆಗಿರೋ ಕೆಲಸನ ಮತ್ತೆ ರಿಮೋಡ್ಲಿಂಗ್, ಅದನ್ನ ಸ್ವಲ್ಪ ಇನ್ನ ಏನೋ ಹಾಳಾಗಿರೋದನ್ನ ಸರಿ ಮಾಡಕ್ಕೋಸ್ಕರ ರಿಮೋಡ್ಲಿಂಗ್ ಅಂತ ಹಾಕಿರೋಂಥದ್ದು. ಇದರಲ್ಲಿ ಟೆಂಡರ್ ಅಮೌಂಟ್ ನೋಡ್ಬೋದು 953 lakhs ಅಂದ್ರೆ 9,53,00,000 ಸ್ಯಾಂಕ್ಷನ್ ಆಗಿದೆ ಇದಕ್ಕೆ. ಲ್ಯಾಕ್ಸ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು 953 lakhs ಅಂದ್ರೆ ನೀವು ಫಿಗರ್ ಔಟ್ ಮಾಡಿದ್ರೆ 9,53,00,000 ಇದಕ್ಕೆ ಸ್ಯಾಂಕ್ಷನ್ ಆಗಿರುವಂತದ್ದು. ಜನಗಳು ಇಲ್ಲಿ ಯಾರು ಓಡಾಡ್ತಾರೆ, ಇಲ್ಲೇನೋ ಒಂದು ಕಾಮಗಾರಿ ಆಗ್ತಿದೆ, ಇಷ್ಟು ದಿವಸ ಯಾರಿಗೂ ಗೊತ್ತಾಗಿರ್ಲಿಲ್ಲ ಏನಪ್ಪಾ ಇಲ್ಲಿ ಏನೋ ಮಾಡ್ತಾ ಇದಾರೆ, ಇದಕ್ಕೆ ಎಷ್ಟು ಖರ್ಚಾಗುತ್ತೆ, ನಮ್ಮ ತೆರಿಗೆ ಎಷ್ಟು ಹಣ ಖರ್ಚಾಗ್ತಿದೆ ಅನ್ನೋದು ಸಾಮಾನ್ಯ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಸರ್ಕಾರದಲ್ಲಿ ಹೈಕೋರ್ಟ್ ಆದೇಶ ಇದೆ, ಏನಂದ್ರೆ ಯಾವ್ದೇ ಒಂದು ಕಾಮಗಾರಿ ಮಾಡ್ಬೇಕಂದ್ರೂ ಒಂದು ಬೋರ್ಡ್ ಹಾಕ್ಬೇಕು, ಅದರಲ್ಲಿ ಇಂಜಿನಿಯರ್ಸ್ ನಂಬರ್ ಹಾಕ್ಬೇಕು, ಪಾರದರ್ಶಕವಾಗಿರ್ಬೇಕು. ಏನಕ್ಕೆ ಪಾರದರ್ಶಕ ಆಗ್ಬೇಕು ಅಂದ್ರೆ ಇವಾಗ ಗೊತ್ತಾಗ್ತಿದೆ ನಮ್ಗೆ. ಇಲ್ಲಿ 9,53,00,000 ಖರ್ಚಾಗಿದೆ. ಇಂಗ್ಲಿಷ್ ಬರುತ್ತೆ, ಇಂಗ್ಲಿಷ್ ಅಲ್ಲಿ ಹಾಕ್ಬಿಟ್ಟು 9,53,00,000 ಇದಾಗಿದೆ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಜನಗಳು ಇವಾಗ ಕೇಳ್ಬೋದು ನೋಡಿ, 9,53,00,000 ಕಾಮಗಾರಿಕೆನ ನೀವು ತೋರಿಸಬಹುದು ನೋಡ್ರಿ ಹೇಗಿದೆ. 9,53,00,000 ಕಾಮಗಾರಿ ಈ ತರ ಇರೋದು. ಇನ್ನ ಇನ್ಕಂಪ್ಲೀಟ್ ವರ್ಕ್ ಇಂದ ಮುಂದಕ್ಕೆ ಈ ಭಾಗದ ಈ ಕಾಮಗಾರಿದ ಇನ್ನ ಮುಂದಕ್ಕೆ ತೋರಿಸ್ತೀವಿ. ಬನ್ನಿ ಬನ್ನಿ. ಈ ಕಾಮಗಾರಿ 9,53,00,000 ಸರ್ಕಾರದಲ್ಲಿ ಏನು ನಮ್ಮ ತೆರಿಗೆ ಹಣವನ್ನು ತಗೊಂಡು ಈ ತರ ಅಧಿಕಾರಿಗಳು ಯಾರು SWD ಅಧಿಕಾರಿಗಳು ಯಾವ ತರ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು. ಇವತ್ತು ಒಂದ್ಸತಿ ಹೊಡೆದಾಗೆಲ್ಲ ಹೊಡೆದಾಕಿ ಇದನ್ನ ಗಲೀಜ್ ಮಾಡ್ತಾರೆ. ಹೋಗೋ ಬರುವಾಗ ಜಾಗನೇ ಇರಲ್ಲ, ಮಕ್ಕಳಿಗೆ ಸ್ಕೂಲ್ ಬಿಡ್ಬೇಕಂದ್ರೂ ಜಾರತ್ತ ಗಾಡಿಗಳು ಇಲ್ಲಿ ಎಷ್ಟೋ ಸತಿ ಅಲ್ಬಿಟ್ಟಿದೀವಿ ಆ ಕಡೆ, ಅದನ್ನು ಸರಿ ಮಾಡ್ತಾ ಇಲ್ಲ. ಸರ್ ಇಲ್ಲಿ ನೋಡಿ, ಟೂ ವೀಲರ್ ಹೊರಗಡೆ ಹೋಗ್ಬಿಡ್ತೀವಿ, ಅಷ್ಟೊಂದು ಹಳ್ಳ ಇದೆ ಇಲ್ಲಿ. ಬಟ್ ಏನಂದ್ರೆ ಈ BBMP ಅಧಿಕಾರಿಗಳು ಹೇಳಿದ್ರೆ ಲೇಬರ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಸರ್. ಟ್ಯಾಕ್ಸ್ ತಗೋತಾರೆ, ಕರೆಕ್ಟಾಗಿ ಕೆಲಸ ಮಾಡಲ್ಲ, ಏನಿಲ್ಲ, ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಬಿಡ್ತಾರೆ. ಹಿಂಗೆ ಸುಮಾರು ಜನ ಮಳೆ ಟೈಮ್ ನಲ್ಲಿ ಮಳೆ ಮೇಲೆ ಬಂದ್ಬಿಟ್ಟು ಸುಮಾರು ಜನ ಎಷ್ಟೋ ಜನ ಬಿದ್ದಿ ಕೈ ಕಾಲೆಲ್ಲ ಮುರ್ಕೊಂಡಿದ್ದಾರೆ. ಇಷ್ಟು ಅವ್ರಿಗೆ ಜ್ಞಾನ ಬರ್ತಾ ಇಲ್ಲ, ಅವ್ರ ಗಮನಕ್ಕೆ ಬರ್ತಾ ಇಲ್ಲ. ಡೈಲಿ ಬೀಳ್ತಾ ಇದಾರೆ, ಗಮನಕ್ಕೆ ಇಲ್ಲ ಅಧಿಕಾರಿಗಳಿಗೆ. ರೋಗ ರುಜಿನ ಇಲ್ಲಿ ರೋಡ್ ಆಗಿರೋದು ನೋಡಿ, ಇಲ್ಲಿ ಹೆಂಗ್ ಓಡಾಡ್ತಾರೆ ಸರ್ ಜನರು. ಸ್ವಲ್ಪ ನೀವೇ ಹೇಳಿ ಸರ್. ಸ್ವಲ್ಪ ಟ್ಯಾಕ್ಸ್ ಎಲ್ಲ ತಗೋತಾರೆ ಜನರ ಹತ್ರ. ಒಂದ್ ಟೈಮ್ ಏನಾದ್ರು ಒಂದ್ ದಿವಸ ಹೆಚ್ಚು ಕಮ್ಮಿ ಮಾಡ್ತಾರೆ, ಪೆನಾಲ್ಟಿ ಹಾಕ್ತಾರೆ. ಇದೆಲ್ಲ ಯಾರು ಲೆಕ್ಕ ಕೊಡ್ತಾರೆ ಇದಕ್ಕೆಲ್ಲ ನಮ್ಗೆ? ಅಲ್ಲಿ ತೋರಿಸ್ಬಿಟ್ರೆ ಸಾಕ ಮೇಡಮ್.
ಅದೇ ಇದೊಂದು ಹೇಳ್ಬಿಟ್ಟು ಕ್ಲೋಸ್ ಮಾಡಿ 5 ನಿಮಿಷ ಒಳಗೆ. ಮಾತಾಡ್ಬಿಡ್ಲಿಲ್ಲ ಲೋಕಲ್ ಮಾತಾಡ್ಬಿಡ್ಲಿಲ್ಲ ಸರ್ ಮಾತಾಡಿ ಸರ್. ತಾವು ರಾಮಯ್ಯ ಲೇಔಟ್ ಸ್ಥಳೀಯರು ಹೌದು ಸರ್, ಹೌದು. ಇಲ್ಲಿ ಏನು ಅನುಭವಿಸ್ತಾ ಇದ್ದೀರಾ ಅಂತ ದಯವಿಟ್ಟು ತಿಳಿಸ್ತೀರಾ? ಮಾಮೂಲಿ ನೋಡ್ತೀವಿ ಕಸ ಎಲ್ಲ ಬೆಳಗ್ಗೆ ನೋಡ್ತೀವಿ ಮಾಮೂಲಿ ಕಸ ಎಲ್ಲ ತುಂಬಿರ್ತದೆ. ಫೋನ್ ಮಾಡಿದ್ರೆ ಯಾವ್ದು ಮತ್ತೆ ನಾವು ಫೋನ್ ಮಾಡಿದಾಗ ಮಾತ್ರ ಕಸ ಇರ್ತಾರೆ, ಇದು ಮಾಡ್ತಾರೆ. ಆಮೇಲೆ ಕಂಪ್ಲೇಂಟ್ ಮಾಡಿದಾಗ ಮಾತ್ರ ತಕ್ಷಣಕ್ಕೆ ಬರ್ತಾರೆ, ಇದು ಮಾಡ್ತಾರೆ. ಯಾವುದೇ ರೀತಿಯ ಆಕ್ಷನ್ ಮಾತ್ರ ತಗೊಂಡಿಲ್ಲ. ಇದ್ದದ್ದು ರೋಡ್ ಹಾಳು ಮಾಡಿ ಎಕ್ಕಡಿಸಿದ್ದಾರೆ. ನಾವೇನೋ ಕೇಳಕ್ಕೆ ಹೋದ್ರೆ ರಿವರ್ಸ್ ಮಾತಾಡ್ತಾರೆ, ನೀವು ಇಂಜಿನಿಯರ್ ನಾವು ಇಂಜಿನಿಯರ್ ಅಂತ ಹೇಳ್ತಾರೆ. ನಾವು ಯಾರಿಗಂತ ಆನ್ಸರ್ ಮಾಡೋಣ ಸರ್? ಬೆಳಗ್ಗೆ ಎದ್ದ ಅಂದ್ರೆ ಇದೇ ಗೋಲ್ಡ್ ನಮಗೆ, ತಿರುಗಾಡಕ್ಕೆ ಆಗಲ್ಲ. ಏಕೆ ಮನುಷ್ಯ ಯಾಕೆ ಕೊಡ್ಬೇಕು ಅನ್ಸ್ಬಿಟ್ಟದೆ ಈಗ ಬಂದು ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಈ ತರ ಮಾಡ್ತಾ ಇದ್ದಾರೆ ನಮ್ಗೆ ಮುಂದುವರ್ತ ಆಗ್ತದೆ. ಗಬ್ಬು ವಾಸನೆ ಇರಕ್ಕಾಗಲ್ಲ, ಸೊಳ್ಳೆ ಪೊಳ್ಳೆ. ಇದು ಎಷ್ಟು ವರ್ಷದಿಂದ ಆಗ್ತದೆ ಸರ್? ಆಗಿದೆ ಸರ್, ಸುಮಾರು ಒಂದು 5 ವರ್ಷದಿಂದ ಇದೇಗಳಿದೆ. 5 ವರ್ಷದಿಂದ ಎಷ್ಟು ಸಲ ಕಂಪ್ಲೇಂಟ್ ಮಾಡಿರ್ಬೋದು? ಸುಮಾರು ಒಂದು 100 ಸಾರಿ ಮಾಡಿದ್ವಿ ಸರ್. ಈಗ ಬಂದು ಕಾಂಟ್ರಾಕ್ಟರ್ಗಳು ಕೇಳಿದ್ರೆ ಏನು ಆನ್ಸರ್ ಮಾಡೋದಿಲ್ಲ ಅವರು. ನೀವು ಅಲ್ಲಿಗೆ ಮಾಡಿ ಫೋನು, ಇಲ್ಲಿಗೆ ಮಾಡಿ ಫೋನು ಅಂತ ಹೇಳ್ತಾರೆ. ನಾವು ಯಾರು ಮಾಡೋದು ಅವ್ರು ರೆಸ್ಪಾನ್ಸ್ ಮಾಡೋದಿಲ್ಲ ಅವರು. ಸರ್ ಕಳಿಸಿದ್ವಿ ಸರ್, ವಾಟ್ಸಪ್ ಕಳಿಸಿ, ಅದ್ರಲ್ಲಿ ಕಳಿಸಿ, ಇದ್ರಲ್ಲಿ ಕಳಿಸಿ ಅಂತ ಹೇಳ್ತಾರೆ. ವಾಟ್ಸಪ್ ಮಾಡಿದ್ರು ಕೂಡ ಅವರು ಏನು ಮಾಡಿದ್ರೆ ನೋಡ್ಬಿಟ್ಟು ಸುಮ್ಮನೆ ಆಗ್ತಾರೆ. ಸರ್ ಕಳಿಸಿದ್ವಲ್ಲ ಸರ್ ಅಂತಾರೆ. ಕಳಿಸಿದ್ರೆ ಯಾರು ಇರಲ್ಲ ಅಲ್ಲಿ. ಮೊನ್ನೆ ಒಂದು ನೋಡಿ ಅಲ್ಲಿ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ದು, ಸ್ವಲ್ಪ ಇಷ್ಟು ತಂದು ಅವನು ಆಗದ ಹೋದ, ಇನ್ನು ಗುಂಡಿ ಮಾಡಿ ಹೋಗಿದ್ದಾನೆ ಅಂತ. ಇಲ್ಲಿ ಯಾರಿಗೆ ಅಂತ ಕಂಪ್ಲೇಂಟ್ ಮಾಡೋಣ ಸರ್? ಮಾಡಿ ಮಾಡಿ ನಮಗೂ ಸಾಕಾಗಿದೆ. ಹಿರಿಯ ನಾಗರಿಕರಿಗಂತೂ ಬೆಲೆನೇ ಇಲ್ಲ ಬಿಡಿ ಇಲ್ಲಿ. ಸರ್ ಎಷ್ಟು ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೀರಾ? ನಾವು 15 ವರ್ಷದಿಂದ ಇದ್ದೀವಿ ಸರ್. ನೀವು ಜನಪ್ರತಿನಿಧಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನು ಹೇಳೋಣ ಸರ್ ನಾವು? ಜನಪ್ರತಿನಿಧಿ ಅಥವಾ ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಚೇಳಾಗಲ್ಲ ಅಂತ ಕರೀತಾರೆ, ಏನ್ ಕರಿತೀರಾ? ಅವ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಚೋಳಗಳ ಇನ್ನೇನು ಹೇಳಕ ಅಲ್ಲ, ಅವ್ರು ಬರ್ತಾರ ಏನಾದ್ರು ನಿಮ್ಮ ಸಮಸ್ಯೆಗಳು ಬಂದಾಗ ಅಥವಾ ಈ ತರ ಸಮಸ್ಯೆ ಆಗ್ತಾ ಇದೆ? ಓಕೆ, ಬೇರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬರಲ್ಲ. ನಾವೇನೇ ಕಂಪ್ಲೇಂಟ್ ಮಾಡಿದ್ರು ಏನು ಮಾಡಕ್ ಬರೋದಿಲ್ಲ ಅವರು. ಯಾರು ಪಿಗಳು ಮಾಡಿ ಅವ್ರು ಮಾಡಿ ಫೋನ್ ಅಂತ ಹೇಳ್ತಾರೆ. ಅವ್ರು ಮಾಡಿದ್ರೆ ಅವ್ರಿಗೆ ಏನು ನಡೆಯಲ್ಲ ಅವ್ರ ಕೆಲಸ. ಅವ್ರಿಗೆ ಹೇಳಿದಾಗ ಅವ್ರಿಗೆ ಇಲ್ಲಿ ಯಾರು ಬರೋದಿಲ್ಲ. ಇಲ್ಲಿ ನಾವು ಎಷ್ಟು ಜನ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಅವಾಗ ನಿಂತ್ಕೊಂಡ್ರು ಬರ್ತೀವಿ ನಡೀರಿ ಅಂತ ಹೇಳ್ತಾರೆ, ಬರೋದಿಲ್ಲ. ಎಷ್ಟು ಸಾರಿ ಹೋಗ್ತಾರೆ ಸರ್? ಹಿರಿಯ ನಾಗರಿಕ ನಾವು ಎಷ್ಟು ಸಾರಿ ಹೋಗೋಕ್ಕಾಗುತ್ತೆ? ಏಜ್ ಆದವರು ಸಾಕಾಗಿದೆ ನಮಗೆ. ಈ ಪಾರ್ಕ್ ಕೂಡ ಅಧ್ವಾನ ಆಗಿದೆ. ಎಲ್ಲ ಒಳಗಡೆ ಎಲ್ಲ ಇಲಿಗಳು ತೋಡಿ ಎಲ್ಲ ಎಕ್ಬಿಟ್ಟು ಹೋಗಿದೆ. ಒಬ್ರು ಆಕ್ಷನ್ ತಗೋತಾ ಇಲ್ಲ. ಮತ್ತೆ ನೋಡಿ ಇಲ್ಲಿ ಸ್ಕೂಲ್ ಹುಡುಗರು ಹೋಗ್ತಾ ಇದ್ರು, ಮೊದಲು ಇತ್ತು ಜಾಗ, ಓಪನಿಂಗ್ ಇತ್ತು, ಅವ್ರಿಗೆ ಇಲ್ಲಿ ಅನುಕೂಲ ಇತ್ತು ಟರ್ನಿಂಗ್ ಅಲ್ಲಿ. ಪಾಪ ಈಗ ಬಳಸ್ಕೊಂಡು ಹಂಗೆ ಬರ್ಬೇಕಲ್ಲಿ. ಹೆವಿ ವೆಹಿಕಲ್ಗಳು ಓಡಾಡ್ತವೆ ಇಲ್ಲಿ, ಅದು ಏನು ಆಕ್ಷನ್ ತಗೊಳ್ಳೋದಿಲ್ಲ ಸರ್. ಮಾಹಿತಿ ಕೊಟ್ಟಿದ್ದೀವಿ ನೀವು ಹೇಳಿ. ಒಂದು ನಿಮಿಷ ಎಲ್ಲರೂ ಈ ಕಡೆ ಈ ಸೈಡ್ ಲೈವ್ ಮಾಡೋರು ಮುಂದರಲ್ಲಿ ಎಲ್ಲರೂ ಯಾರು ಲೈವ್ ಮಾಡ್ತಾರೆ ಎಲ್ಲ ಹೇಳ್ಬೇಡಿ ಅಷ್ಟೇ. ಸ್ವಲ್ಪ ಎಲ್ಲ ಹಿಂದೆ ಅದು ಹಿಂದ್ಗಡೆ ತೋರಿಸ್ಬೇಕು. ಅಲ್ಲಿ ಹಳೆ ಕಂಬಿ ಸರ್ ಬನ್ನಿ, ಒಂದು ನಿಮಿಷ ಬನ್ನಿ ಈ ಕಡೆ. ಇದು ಒಂದು ಪಾರ್ಕ್ದು ಒಂದು ವಿಚಾರ ಹೇಳ್ತಾ ಇದೀನಿ ಇವಾಗ. ಇದು ನೋಡ್ಬೋದು, ಮಿನಿಮಮ್ ಇಲ್ಲೊಂದು 500 ಮೀಟರ್ ಅಷ್ಟು ಪಾರ್ಕ್ ಉದ್ದ ಇದೆ. 1 ಕಿಲೋಮೀಟರ್ ಹತ್ರ ಇದೆ. ಇಲ್ಲಿ ಪೈಪ್ಲೈನ್ ರೋಡು, ಇಲ್ಲಿ ನಮ್ಮ ಹಿಂದ್ಗಡೆನೆ ಒಂದು ದಯಾನಂದ ಸಾಗರ್ ಸ್ಕೂಲ್ ಕಾಲೇಜ್ ಇದೆ. ಇಲ್ಲಿ ಒಂದು ಕನ್ನಡ ಮೀಡಿಯಂ ಕಾಲೇಜ್ ಇದೆ. ಬಹುತೇಕ ಮಕ್ಕಳುಗಳು ಇಲ್ಲಿ ಇದೇ ಏರಿಯಾದ ಇಲಿಯಾಸ್ ನಗರದಿಂದನೇ ಈ ಸ್ಕೂಲ್ಗೆ ಹೋಗುವಂಥವ್ರು. ಬೆಳಗ್ಗೆ 9 ಗಂಟೆಗೆ 8:30ಗೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಮುಂಚೆ ಹೇಗಿತ್ತು ಅಂದರೆ ಇಲ್ಲೊಂದು ಜಾಗ ಇತ್ತು. ಯಾಕಂದರೆ ಸ್ಕೂಲ್ ಇಲ್ಲೇ, ಕಾಲೇಜ್ ಇಲ್ಲೇ ಇರೋದು, ಸ್ಕೂಲ್ ಕಾಲೇಜ್ ಇಲ್ಲೇ ಇರೋದ್ರಿಂದ ಆರಾಮಾಗಿ ಇಲ್ಲಿ ನಡ್ಕೊಂಡ್ಬರೋ ವಿದ್ಯಾರ್ಥಿಗಳು ಇಲ್ಲಿ ಹತ್ಕೊಂಡು ಒಳಗಡೆ ಹೋಗ್ತಿದ್ರು. ಆದರೆ ಇವಾಗ ಇಷ್ಟು ದೊಡ್ಡ ಪಾರ್ಕ್ ಮಾಡಿದರೆ, ಪಾರ್ಕ್ ಮಾಡಾದ್ಮೇಲೆ ಒಬ್ಬ ಇಂಜಿನಿಯರ್ಗೆ ಇರಬೇಕಾಗಿರುವಂಥ ಒಂದು ಕಾಮನ್ ಸೆನ್ಸು, ಸಾಮಾನ್ಯ ತಿಳುವಳಿಕೆನೂ ಇಲ್ಲ. ಹುಡುಗರು ಇಷ್ಟೆಲ್ಲ ಇಲ್ಲಿ ಓಡಾಡ್ತಾರೆ. ಅಟ್ಲೀಸ್ಟ್ ಇಲ್ಲಿ ಒಂದು ಕೊಡಬೇಕು ಗೇಟು, ಎಂಟ್ರೆನ್ಸ್ ಕೊಟ್ಟು ಆ ಕಡೆ ಎಕ್ಸಿಟ್ ಕೊಟ್ಟರೆ 1-2 ಕಿಲೋಮೀಟರ್ ಹೋಗ್ಬೇಕಾಗಿರೋರು ವಿತಿನ್ ಒಂದು 100 ಮೀಟರ್ಸ್ ಅಲ್ಲಿ ಒಳಗಡೆ ಹೋಗ್ತಾರೆ. ಅವ್ರಿಗೆ ಇನ್ನೂ ಆರೋಗ್ಯ ಅಂದರೆ ಏನದು ಟೈಮು, ಯಾಕೆಂದ್ರೆ ಸ್ಕೂಲ್ ಅರ್ಜೆಂಟಾಗಿ ಹೋಗ್ತಾ ಇರೋದು ಟೈಮ್ ಸೇವ್ ಆಗುತ್ತೆ. ಇವಾಗ ಏನಾಗುತ್ತೆ, ಇಲ್ಲಿ ಚಿಕ್ಕ ಮಕ್ಕಳು ಅಥವಾ ಬೇರೆ ಹೋಗ್ಬೇಕಂದ್ರೆ ಅವ್ರ ತಂದೆ ತಾಯಿಗಳು ಬಿಟ್ಬಿಟ್ಟು ಬರಬೇಕು. ಅಥವಾ ಇಲ್ಲಿ ಈ ಕಡೆ ಹೋಗ್ಬೇಕಂದ್ರೆ 1.5 ಕಿಲೋಮೀಟರ್, ಈ ಕಡೆ ಹೋಗ್ಬೇಕಂದ್ರೆ ಔಟರ್ ರಿಂಗ್ ರೋಡಿಂದ ಹೋಗ್ಬೇಕು. ಈ ತರ ಸಮಸ್ಯೆಗಳು ಇದ್ರೂ ಅಧಿಕಾರಿಗಳು ಒಂಥರ ಬೇಜವಾಬ್ದಾರಿ ತರ ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಜೆಕ್ಟ್ ಹೆಡ್ಡು, ಇದಕ್ಕೆಲ್ಲ ಪ್ರಾಜೆಕ್ಟ್ ಹೆಡ್ ಬಂದ್ಬಿಟ್ಟು ಮಾಂತೇಶ್ ಅಂತ, ಅವ್ರ ಹತ್ರ ನಾನು ಪರಮೇಶ್ವರು ಸನ್ನಾಸರು ಇದ್ರ ಬಗ್ಗೆ ವಿಚಾರವಾಗಿ ನಾವು ಒಂದ್ಸಲ ಕಂಪ್ಲೇಂಟ್ಗಳು ಕೊಟ್ಟಿದ್ವಿ. ಏನಂತ ಸರ್, ಈ ತರ ಆಗ್ತಿದೆ, ಮಕ್ಕಳುಗಳಿಗೆ ಸ್ಕೂಲ್ಗೆ ಹೋಗಕ್ಕೆ ತೊಂದರೆ ಆಗ್ತಾ ಇದೆ, ದಯವಿಟ್ಟು ಇದೊಂದು ಅನುಕೂಲ ಮಾಡಿಕೊಡಿ, ಇದನ್ನ ಮಾಡಿಕೊಡಿ ಅಂದಾಗ ಮಾಂತೇಶ್ ಅನ್ನೋ ವ್ಯಕ್ತಿ ಒಬ್ಬ ಡಬಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಒಂದು ರೆಸ್ಪಾನ್ಸಿಬಿಲಿಟೀಸ್ ಇಲ್ದೇನೆ ಒಂಥರ ವರ್ತನೆ, ಬೇಕಾ ಬಿಟ್ಟು ಬೇಜವಾಬ್ದಾರಿ ತರ ವರ್ತನೆ. ಏನು ಫೋನ್ ಮಾಡಿದ್ರೆ ಫೋನ್ ಎತ್ತಿದೆ ಇಲ್ದಿರೋದು, ಆ ಥರ ಎಲ್ಲ ನಾವು ಅಂದ್ರೆ ಏನು ಅಧಿಕಾರಿಗಳ ಹತ್ರ ಹೋಗಿ ಮಾತಾಡ್ಬೇಕು, ಕಾಂಟ್ಯಾಕ್ಟೇ ಸಿಗ್ತಾ ಇಲ್ಲ ಅಧಿಕಾರಿಗಳು. ಈ ತರ ಎಲ್ಲ ಸಮಸ್ಯೆ ಇದ್ದಾಗ ನಾವು ಒಂದು ಸ್ಟೆಪ್ ಮುಂದೆ ಏನು ಹೋಗ್ಬೇಕಂದ್ರೆ ಝೋನಲ್ ಕಮಿಷನರ್ ಹತ್ರ ಇದನ್ನ ತಗೊಬಂದ್ವಿ. ಝೋನಲ್ ಕಮಿಷನರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್, ಅಂದ್ರೆ ಇಲ್ಲಿ ಬೇರೆ ಕಡೆ ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ರು. ಆಮೇಲೆ ಇದ್ರ ವಿಚಾರಗಳ ಬಗ್ಗೆ ಎಲ್ಲ ಹೇಳಿದ್ವಿ. ಮಾಂತೇಶ್ ಅವ್ರನ್ನ ಕರೆಸ್ಬಿಟ್ಟು ಆಯ್ತು ಇದನ್ನ ರೆಡಿ ಮಾಡಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಮಾಂತೇಶ್ ಅವರು ಕೂಡ ಒಂದು ರೀಸನ್, ಯಾರೋ ಒಬ್ಬ ಬಿಜೆಪಿ ಚೇಲ
ಆರ್ ಅಶೋಕ್ ಅವ್ರ ಹೆಸರು ಹೇಳ್ಕೊಂಡು ಇಲ್ಲಿ ಇಷ್ಟು ಏನಂತಾರೆ ಪಾರ್ಕ್ ಒಳಗಡೆ ಗಾಂಜಾ ಹೊಡಿತಾರೆ, ಇದು ಮಾಡ್ತಾರೆ, ಜನಗಳಿಗೆ ತೊಂದರೆ ಆಗುತ್ತೆ. ಒಂಥರ ಕಾಮನ್ ಸೆನ್ಸ್ ಇಲ್ದೇ ಇರುವಂತ ವ್ಯಕ್ತಿಗಳು ಮಾತಾಡುವಂತ ರೀತಿಯಲ್ಲಿ ಅವರು ಮಾತಾಡೋರು. ಏನಂದ್ರೆ ಇಷ್ಟು 1 ಕಿಲೋಮೀಟರ್ ಇರುವಂತ ಪಾರ್ಕ್ ಒಳಗಡೆ ಒಬ್ಬ ವ್ಯಕ್ತಿನೂ ಹೋಗಿ ವಾಕಿಂಗ್ ಮಾಡೋಷ್ಟು ಸೌಲಭ್ಯ ಕೊಟ್ಟಿಲ್ಲ ಇವರು. ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣದಲ್ಲಿ ಪಾರ್ಕ್ ಮಾಡಿದ್ದಾರೆ, ಆದ್ರೆ ಪಾರ್ಕ್ ಒಳಗಡೆ ವಾಕಿಂಗ್ ಮಾಡೋಕೆ ಯಾರಿಗೂ ಇದಿಲ್ಲ. ಇದನ್ನ ಯಾರು ಉಪಯೋಗಿಸ್ಕೊಳಕ್ಕೆ ಅವ್ರಿಗೆ ಚಾನ್ಸಸ್ ಇಲ್ಲ. ಮತ್ತೇನಕ್ಕೆ ಇದು ಪಾರ್ಕ್ ಮಾಡ್ಬೇಕಾಗಿತ್ತು? ಜನಗಳು ವಾಕಿಂಗ್ ಮಾಡಕ್ಕೆ ಜಾಗ ಇಲ್ಲ ಅಂದ್ಮೇಲೆ ಪಾರ್ಕ್ ಮಾಡಿ ಏನೋ ಅವಶ್ಯಕತೆ? ಏನು ಹೇಳೋದು ಇವಾಗ ನೋಡಿ, ಅದು ಕುಮಾರಸ್ವಾಮಿ ಲೇಔಟ್ ಆ ಏರಿಯಾ ಯಾವ ತರ ಇದೆ, ಇಲಿಯಾಸ್ ನಗರ್ ಈ ತರ ಇದು. ಯಾಕೆಂದ್ರೆ ಒಬ್ಬ ಇಲ್ಲಿರೋ ಯಾರೋ MLA ಆರ್ ಅಶೋಕ್ ಅವ್ರ ಒಂಥರ ಬರೀ ಕೋಮುವಾದ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಷ್ಟೇ. ಅವ್ರಿಗೆ ಇಲ್ಲಿರೋ ಜನಗಳ ಬಗ್ಗೆ ಕಾಳಜಿ ಅನ್ನೋದಾಗಿರ್ಬೋದು, ಬೇರೆ ಬೇರೆ ವಿಚಾರ ಅಷ್ಟೇ ಇಲ್ಲಿರೋದು. ನೋಡ್ಬೋದು ಇಲ್ಲಿ ಅಲ್ಲಿವರೆಗೂ ಆ ಗ್ರಿಲ್ ಹಾಕಿದ್ದಾರೆ, ಅಲ್ಲಿ ಗ್ರಿಲ್ ಅಲ್ಲಿವರೆಗೂ ಹಾಕಿದ್ದಾರೆ ಎಲ್ಲ. ಸುತ್ತ ಪಾರ್ಕ್ ಸುತ್ತ ಗ್ರಿಲ್ ಹಾಕಿದ್ದಾರೆ, ಇಲ್ಲಿ ಯಾಕೆ ಹಾಕಿಲ್ಲ? ಇನ್ನು ಮುಂದೆ ಹೋದ್ರೆ ನಿಮ್ಗೆ ಅರ್ಧ ಗೋಡೆನೆ ಕಾಣೋದು, ಗೋಡೆನೂ ಇಲ್ಲ, ಈ ಗೋಡೆನೂ ಇಲ್ಲ, ಅರ್ಧ ಮಾಡಿಬಿಟ್ಟಿದ್ದಾರೆ. ಫಸ್ಟ್ ಏನ್ ಗೋಡೆ ಇತ್ತೇಳಿ ಸರ್, ಮೊದಲು ಏನು ಗೋಡೆನೇ ಇರ್ಲಿಲ್ಲ ಸರ್. ಅಲ್ಲ, ಇದು ಕಲ್ಲು ಹಾಕಿದ್ರು, ಅದೇನ್ ತೊಂದರೆ ಇರಲಿಲ್ಲ. ಅದು ನೇನ್ ತೆಗಿಯೋದು ನೆಸಿಟಿ ಇರ್ಲಿಲ್ಲ ದುಡ್ಡು ಮಾಡಕ್ಕೆ. ಆ ಕಲ್ಲು ಎಲ್ಲೋಯ್ತು ಗೊತ್ತಿಲ್ಲ. ಇದೊಂದು ಇದು ಮಾಡ್ಬಿಡ್ತೀನಿ. ಅದೇ ಇದಾದ್ಮೇಲೆ ಇವಾಗ KRS ಪಕ್ಷದ ಹೋರಾಟದಿಂದ ಇವತ್ತು ನಾವು ಪಟ್ಟಿರೋ ಶ್ರಮಗಳು, ಅವ್ರು ಕೊಟ್ಟಿರೋ ತೊಂದರೆಗಳೇ ಇರಬಹುದು. ಯಾಕೆಂದ್ರೆ ಈ ತರ KRS ಪಕ್ಷದ ಕಾರ್ಯಕರ್ತರು ತರ ಯಾವ ಕಾರ್ಯಕರ್ತರು ಇವಾಗ ಕೆಲಸ ಮಾಡ್ತಾರೆ, ಫಾಲೋ ಅಪ್ ಮಾಡೋದಾಗಿರ್ಬೋದು, ಅಥವಾ ಅವರಿಗೆ ಒಂದು ಹೇಳುವಂತದ್ದು, ಅಥವಾ ಅವ್ರ ಮೇಲಧಿಕಾರಿಗಳಿಗೆ ವರದಿ ಕೊಡುವಂತದ್ದಾಗಿರ್ಬೋದು. ಈ ತರ ಮಾಡಿ ಇವತ್ತಿಗೆ ಅಲ್ಲಿ ಗೇಟ್ ಓಪನ್ ಆಗ್ತಾ ಇದೆ. ಇದು ನಮಗೆ ಒಂಥರ ಸಂತೋಷ. ದಯವಿಟ್ಟು ಇದಕ್ಕೆಲ್ಲರೂ ಒಂದು ಸಪ್ಲೈ ಮಾಡಬೇಕು. ಯಾಕೆಂದ್ರೆ ಯಾವ ಅಧಿಕಾರಿ ಇಲ್ಲಿರೋ ಲೀಡರ್ ಆಗಿರ್ಬೋದು ಎಲ್ಲ ಬರೀ ಎಲೆಕ್ಷನ್ ಅಲ್ಲಿ ಮಾತ್ರ ಬರ್ತಾರೆ ಹೊರತು ಸಾಮಾನ್ಯ ಜನಗಳಿಗೆ ದಿನನಿತ್ಯದಲ್ಲಿ ಏನಾಗ್ತಿದೆ ಅವ್ರಿಗೆ ಕಷ್ಟಗಳು ಅದ್ರ ಬಗ್ಗೆ ಒಂದೇ ಒಂಚೂರು ಜ್ಞಾನ ಇಲ್ಲ ಅವ್ರಿಗೆ. ಬರೀ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, 2,000 ಕೊಡು 3,000 ಕೊಟ್ಟು ವೋಟ್ ಹಾಕಿಸ್ತಾರೆ. ಅದಾದ್ಮೇಲೆ ಜನಗಳು ಬಂದು ಏನಾದ್ರು ಸಮಸ್ಯೆ ಹೇಳ್ಬಿಟ್ರೆ ಅವ್ರು ಅದಕ್ಕೆಲ್ಲ ಲೆಕ್ಕಕ್ಕೆ ಇಲ್ಲ. ಇಲ್ಲಿರೋ ಸ್ಥಳೀಯರು ಆರ್ ಅಶೋಕ್ನ ಎಷ್ಟು ಸಲ ನೋಡಿದಿರಪ್ಪ ಹೇಳ್ರಪ್ಪ? ಎಷ್ಟು ಸಲ ನೋಡಿದೀರಾ? ಅದು ಆರ್ ಅಶೋಕ್ ಭಾಗ 5 ಒಂಥರ ಬಾರ್ಡರ್. ಇದು ಬಾರ್ಡರ್ ಲೆಕ್ಕದಲ್ಲಿ ಕೃಷ್ಣಪ್ಪ ಅವ್ರು ಬಂದು ಇದು ಮಾಡ್ಸಕ್ ಹೇಳಿ ಹೊರದ್ರು ಅಷ್ಟೇ, ತಿರ್ಗಾ ಬಂದಿಲ್ಲ. ಅವ್ರು ನಮ್ಮ ಮನೆಗೆ ಬಂದಿದ್ರು, ನಿಜ ಹೇಳ್ಬೇಕು, ನಮ್ಮ ಮನೆಗೂ ಬಂದಿದ್ರು, ಬಂದು ಬರೀ ಹಾರ ಹಾಕೊಂಡು ಹೋದ್ರು ಅಷ್ಟೇ. ನಮ್ಮ ಮನೆ ಅಲ್ಲಿರೋದು, ನೀವು ಸ್ವಲ್ಪ ಮುಂದೆ ಬಂದು ನೋಡಿ, ಅಲ್ಲಿ ಗೋಡೆನೂ ಕಟ್ಟಿಲ್ಲ. ಅದನ್ನೇ ಹೇಳ್ತಾ ಒಬ್ಬ ರಾಜಕಾರಣಿ ಜನಪ್ರತಿನಿಧಿ ಬರೀ ಈ ಕಡೆನೇ ಅಷ್ಟೇ. ಅವನ ಕ್ಷೇತ್ರದಲ್ಲಿ ಏನಾಗ್ತಿದೆ, ಅವ್ರ ಕ್ಷೇತ್ರದಲ್ಲಿ ಸಮಸ್ಯೆಗಳು ಇರೋದನ್ನ ಹೇಗೆ ಬಗೆಹರಿಸಬೇಕು ಅದನ್ನ ಫಾಲೋ ಅಪ್ ಮಾಡೋದಾಗಿರುತ್ತೆ. KRS ಪಾರ್ಟಿ ಅವ್ರು ತಲೆ ಕೆಡಿಸ್ಕೊಂತಾರೆ, ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇವತ್ತು ತಲೆ ಕೆಡಿಸ್ಕೊಂತಲ್ಲ. ಅವ್ರಿಗೆ ಬೇಡದರ ವಸ್ತು ಆಗ್ಬಿಟ್ಟಿದೆ. ಆರ್ ಅಶೋಕ್ ಹೇಳ್ತಾನೆ ಇಲ್ಲಿರೋರು ಓಟ್ ಹಾಕಲ್ಲ ನಮ್ಗೆ, ನಾನು ಮಾಡ್ಸಲ್ಲ ಅಂತಾರೆ. ಓಪನ್ ಆಗಿ ಹೇಳ್ತಾರೆ, ನಮ್ಗೆ ಮುಸ್ಲಿಂ ಓಟ್ ಇಲ್ಲ, ಯಾಕೆ ಹೋಗ್ತೀರಾ, ಯಾಕೆ ಎಲ್ಲಿ ಡೆವಲಪ್ ಮಾಡ್ತೀರಾ ಅಂತ ಹೇಳ್ತಾರೆ. ಓಪನ್ ಆಗಿ ಹೇಳ್ತಾರೆ. ಜನಪ್ರತಿನಿಧಿ ಆದವನು ಕರ್ತವ್ಯ ಅದು. ಒಂದ್ ರೋಡ್ ಅಡ್ಡ ಅಷ್ಟೇ, ಇದು ಕೃಷ್ಣ ಭಟ್ ಇರೋದು, ಇದು ಆರ್ ಅಶೋಕ್ ಅದನ್ನೇ ಹೇಳ್ತಾರದು. ಇಷ್ಟೇ ಡಿಫ್ರೆಂಟ್. ಅಲ್ಲಿ ಬಾರ್ಡ್ರು ಅವರು ಅದ್ ಹೇಳ್ತಾರ, ಇವ್ರು ಇಲ್ಲಿ ಬಂದೆ ಮುಸ್ಲಿಮ್ಸ್ ಅವ್ರ ಓಟ್ ನಮ್ಗೆ ಬೀಳಲ್ಲ, ನಾವು ಅಷ್ಟು ಸಮವಾಗಿ ನಾವು ಕೆಲಸನ ಮಾಡಲ್ಲ ಅಂತ ಹೇಳ್ತಾರೆ. ನಮ್ಗೆ ಕೆಲಸ ಅಷ್ಟೇ, ಮಾರ್ಷಲ್ ಬೇಡ, ಹಿಂದೂ ಮುಸ್ಲಿಂ ಅಂತ ಏನ್ ಬೇಡ, ಭೇದ ಭಾವ ಬೇಡ ನಮ್ಗೆ. ಏನು ಮೊಬೈಲ್ ಇದು ಏನಕ್ಕಂದ್ರೆ ಇದೆಲ್ಲ ಜನಗಳು ಭಾರಿ ಸಂಕಷ್ಟ ಅನುಭವಿಸ್ತಾ ಇರುವಂಥದ್ದು. ಈ ತರ ದಿನನಿತ್ಯ ಅವ್ರು ಓಡಾಡಕ್ಕಾಗಿರ್ಬೋದು, ವಾಸ ಮಾಡೋರು ಇವರೆಲ್ಲ ಏನು ಮಾಡಿದ್ದಾರೆ, ಅವರು ಇಷ್ಟೆಲ್ಲ ತೆರಿಗೆ ಹಣನ ವೆಚ್ಚ ಮಾಡ್ತಿದ್ರು, ಜನಗಳಿಗೆ ಇದು ಉಪಯೋಗ ಆಗ್ತಲ್ಲ. ಇದನ್ನು ಮುಂದಕ್ಕೆ ಇಲ್ಲ ಆಯ್ತಾ ಸುನೀಶಾ ಹೇಳ್ತಾ ಇಲ್ಲಿರೋ ಸ್ಥಳೀಯರು ಇನ್ನು ಮುಂದಕ್ಕೆ ನಮ್ಮ ಮರಾಠ ಸರ್ ಕಂಟಿನ್ಯೂ ಮಾಡ್ತಾರೆ, ಕನ್ಫ್ಯೂಷನ್ ಕೊಡ್ತಾರೆ ಇದ್ರ ಬಗ್ಗೆ. ಏನಿಲ್ಲ, ಈಗ 3 ವಿಚಾರಗಳ ಬಗ್ಗೆ ನಾವು ಸುದೀರ್ಘವಾಗಿ ಆಲ್ಮೋಸ್ಟ್ 35-40 ನಿಮಿಷ ಹೇಳಿದ್ದೀವಿ. ಈಗ ನಾವು ಒಂದು ಕಡೆ ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ಹೇಳ್ತೀವಿ, ಅವ್ರ ಜವಾಬ್ದಾರಿ ಬಗ್ಗೆ ಅವರು ತಲೆ ಕೆಡಿಸ್ಕೊತಾ ಇಲ್ಲ. ಅದೇ ರೀತಿಯಲ್ಲಿ ಜನಸಾಮಾನ್ಯರು ಅದೇ ಥರ ಇದ್ದೀರಿ, ಯಾರು ಪ್ರಶ್ನೆ ಮಾಡಕ್ಕೆ ಹೋಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ
KRS ಪಕ್ಷದ ಆಕ್ಟಿವಿಟೀಸ್ ಅನ್ನ ನೋಡ್ಬಿಟ್ಟು ಎಷ್ಟೋ ಯಂಗ್ಸ್ಟರ್ಸ್ ಮುಂದೆ ಬರ್ತಾ ಇದ್ದಾರೆ. ಅದು ಖುಷಿ ಆಗ್ತಾ ಇದೆ. ಯಂಗ್ಸ್ಟರ್ಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಮುಂದಕ್ಕೆ ಇದನ್ನೆಲ್ಲ ತಗೊಂಡು ಹೋಗ್ಬೇಕು. ಈ ಸಬ್ಜೆಕ್ಟ್ಗಳನ್ನ ಯಾವ ರೀತಿ ಜನೋಪಯೋಗಕ್ಕೆ ಬರುತ್ತೆ ಅಂತದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಆಕ್ಚುಲಿ ಬರ್ತಾ ಇದ್ದಾರೆ ನೋಡಿ, ಹಳಬ್ರು ಬೇಕಾದಷ್ಟು ಜನ ಇದ್ದಾರೆ, ಆದ್ರೆ ನಾವು ನಮ್ಮನ್ನೇ ಬಿಟ್ಕೋತೀವಿ. ಯಾಕಂದ್ರೆ ಯಂಗ್ಸ್ಟರ್ಸ್ ಬೇಕಾಗಿತ್ತು. ಇದನ್ನೆಲ್ಲ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಏನು ಜನೋಪಯೋಗಿ ಕೆಲಸಗಳನ್ನ ಮಾಡಿಸುವಂತ ಜವಾಬ್ದಾರಿ ಅವ್ರಿಗಿರುತ್ತೆ. ಹಾಗಾಗಿ ಜನಸಾಮಾನ್ಯರು ಯಾರ್ಯಾರು ನೋಡ್ತಾ ಇದ್ದೀರಾ ಲೈವ್ ಅನ್ನ, ದಯವಿಟ್ಟು KRS ಪಕ್ಷಗಳನ್ನ, KRS ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ ನಿಮ್ಗೆ ಎಷ್ಟು ಅದರಿಂದ ಉಪಯೋಗ ಆಗ್ತಾ ಇದೆ. ಮತ್ತೆ ಬೇರೆ ಬೇರೆ ಕಡೆ ಬರೀ ಇಲ್ಲಿ ಮಾಡಿದ್ದಾಗ್ಲಿ ಅಥವಾ ಇನ್ನೊಂದು ಪಕ್ಕದಲ್ಲಿ ಮಾಡಿದ್ದಲ್ಲ, ಕರ್ನಾಟಕದಾದ್ಯಂತ ಪ್ರತಿ ಗ್ರಾಮ, ಜಿಲ್ಲೆ, ತಾಲೂಕು ಎಲ್ಲ ಕಡೆ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಕಸದಿಯ ಸಮಸ್ಯೆ ಇರ್ಬೋದು, ಅಥವಾ ಈ ರಸ್ತೆ ಕೆಲಸ, ಅಥವಾ SW ಇಲ್ಲಿ ನೋಡಿದ್ರೆ ಸ್ಟಾಮ್ ವಾಟರ್ ಡ್ರೈನ್ ಪ್ರಾಬ್ಲಮು, ರಸ್ತೆಗಳದ್ದು ಪ್ರಾಬ್ಲಮು, ಈ ಥರ ಗುಂಡಿಗಳು ಬೀಳೋದು, ಇದೆಲ್ಲ ಈಗ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀವಿ. ಈಗ ಬಂದವರಿಗೆಲ್ಲರಿಗೂ ಧನ್ಯವಾದಗಳು. ಎರಡನೇದು, ಈಗ ಪ್ರಗತಿಪುರ ಅಲ್ಲೇನಾದ್ರು ಪ್ರಗತಿಪುರ ಅಲ್ವಾ? ಈಗ ಪ್ರಗತಿಪುರದಲ್ಲಿ ಒಂದು ಅಂಗಡಿ ಬಗ್ಗೆ, ರೇಷನ್ ಅಂಗಡಿ ಬಗ್ಗೆ ಲೈನಲ್ಲಿ ನಿಂತಿದ್ದಾರೆ. ನನಗೆ ವಿಡಿಯೋನು ತೋರಿಸಿದ್ರು. ಈ ತರ 5 ನಿಮಿಷ ಹಿಂದೆ ಇವರೇ ಈ ಹುಡುಗ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇದೆ, ಗಾಡಿ ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗ್ತೀವಿ. ಇವಾಗ ಅಲ್ಲಿ ಹೋಗಿ ಯಲಚನಹಳ್ಳಿ ಭಾಗದಲ್ಲಿ ಒಂದು 2 ಅಂಗಡಿಗಳಿದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಅಂಗಡಿಗಳಿಗೆ ಭೇಟಿ ನೀಡಿ ನಮ್ಮ ಪ್ರೆಸೆನ್ಸ್ ಇದೆ, ನೀವು ಮೋಸ ಮಾಡಕ್ಕೆ ಹೋಗಬೇಡಿ. ಇನ್ನು ಮುಂದೆ ಯಲಚನಹಳ್ಳಿ ಅಂತಲ್ಲ, ಕರ್ನಾಟಕದಾದ್ಯಂತ ನಿಮ್ಗೆ ಈ ತಿಂಗಳಲ್ಲಿ ಗೊತ್ತಾಗುತ್ತೆ, ಎಲ್ಲ ಕಡೆನೂ ಈ ಕಾರ್ಯಕ್ರಮ ನಡೆಯುತ್ತೆ. ಗ್ರಾಮದಿಂದ ಪ್ರಾರಂಭವಾಗಿ ಎಲ್ಲ ಕಡೆನೂ ಇದನ್ನು ಪ್ರಾರಂಭ ಮಾಡ್ತೀವಿ. ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್ಕಾರಿ ಅಧಿಕಾರಿಗಳಿಗೂ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಂಗಡಿಯವರಿಗೆ, ರೇಷನ್ ಅಂಗಡಿಗಳನ್ನ ಯಾರು ನಡೆಸ್ತಾ ಇದ್ದೀರಾ, ಯಾರು ಅಕ್ರಮಗಳನ್ನ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ವಾರ್ನಿಂಗ್ ಕೊಡ್ತಾ ಈ ಲೈವ್ ಇವಾಗ ಮುಗಿಸ್ತಾ ಇದ್ದೀವಿ. ಆ ಪ್ರಗತಿಪುರದ ಅಂಗಡಿಗೆ ಇವಾಗ ಹೋಗಿ ಅಲ್ಲಿಂದ ಯಲಚನಹಳ್ಳಿಗೆ ಹೋಗಿ ಅಲ್ಲಿಂದನೂ ಲೈವ್ ಮಾಡ್ತೀವಿ. ದಯವಿಟ್ಟು ಒಂದು 10 ನಿಮಿಷದಲ್ಲಿ ಇದು ಮಾಡ್ತಾರೆ. ಧನಂಜಯ ಅವರು ಇಂದಿನ ಕಾರ್ಯಕ್ರಮದ ಬಗ್ಗೆ ಇವತ್ತು ಸೇರಿರುವಂತ ಎಲ್ಲ KRS ಪಾರ್ಟಿ ಕಾರ್ಯಕರ್ತರು, ಸೈನಿಕರು, ಸ್ಥಳೀಯರು, ಅವ್ರಿಗೆಲ್ಲ ಒಂದು ವಂದನೆಗಳನ್ನ ತಿಳಿಸ್ತಾರೆ. ಆಯ್ತಾ? ಇವತ್ತು KRS ಪಾರ್ಟಿಯವರು ಜನಸಾಮಾನ್ಯರಿಗೆ, ಅಂದ್ರೆ ಮಧ್ಯಮ ವರ್ಗದವರಿಗೆ, ಮಿಡಲ್ ಕ್ಲಾಸ್ ಅವರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನ ನಾವು ಇವತ್ತು ದಿನನಿತ್ಯ ಹೋರಾಟದ ಮುಖಾಂತರ ಮಾಡ್ತಾ ಇದ್ದೀವಿ. ಆದ್ರೆ ಇವಾಗ ಹೋರಾಟ ಒಂದು ಲೆವೆಲ್ಗೆ ನಾವು ಹೇಳಿದೀವಿ. ಆದ್ರೆ ಅಧಿಕಾರಿಗಳು, BBMP ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಇನ್ನ ಮುಂದಕ್ಕೆ ಅದು ಇವಾಗ ಮಾಡಿರುವಂತ ಲೈವ್ ಇದನ್ನೆಲ್ಲ ಸ್ವಲ್ಪ ಬಗೆಹರಿಸಿಲ್ಲ ಅಂದ್ರೆ ಇದನ್ನ ಇನ್ನ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ಬೇಕಾಗತ್ತೆ. ಆಮೇಲೆ ಅವರು ಕೆಲಸಗಳು ತೆಗೆಯುವಂತ ಕೆಲಸಗಳು, ಆ ತರ ಕೆಲಸಗಳಿಗೆ ನಾವು ಕೈ ಹಾಕ್ಬೇಕಾಗತ್ತೆ. ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲ ಮಾಡ್ಬೇಕಾಗಿರೋ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾ ಇಲ್ಲಿ ಬಂದಿರೋ ಎಲ್ಲ ಕಾರ್ಯಕರ್ತರುಗಳು ಪಿಕ್ಚರ್ ಬಾಕಿ ಹೈ ಅಲ್ಲ. ಅದೇ ಇವಾಗ ಏನ್ ಹೇಳ್ತಾರೆ ಅಂದ್ರೆ, ಇಷ್ಟು ದಿವಸ ಅಧಿಕಾರಿಗಳು ಸುಮ್ಮನೆ ಯಾರು ಹೇಳೋರು ಇರ್ಲಿಲ್ಲ. ಆದ್ರೆ ಇವತ್ತು KRS ಪಕ್ಷ ತೋರಿಸುತ್ತೆ ಏನು ಅಂತ, ಸರ್ಕಾರಿ ಕೆಲಸ ಹೇಗ್ ಮಾಡ್ಬೇಕು, ಜನಗಳ ಕೆಲಸಗಳನ್ನ ಹೇಗ್ ಮಾಡ್ಬೇಕು ಅನ್ನೋದು ಇವತ್ತು KRS ಪಕ್ಷ ತೋರಿಸುತ್ತೆ. ನಾವು KRS ಪಕ್ಷದವರು ದಂಡಿಗೂ ಎದುರ್ಲಿಲ್ಲ, ದಾಳಿಗೂ ಎದುರ್ಲಿಲ್ಲ. ನಾವು ಇನ್ನ ಈ ಅಧಿಕಾರಿಗಳಿಗೆ, ಈ ಪುಡಾರಿಗಳಿಗೆ, ರೌಡಿಗಳಿಗೆ ಎದುರೋ ಮಕ್ಕಳಲ್ಲ. ನಾವು ಮುಂದಕ್ಕೆ ಭಾರಿ ಇದೆ ಕಾದಿದೆ. ಮುಂದಕ್ಕೆ ಅಧಿಕಾರಿಗಳಿಗಾಗಿರ್ಬೋದು, ರಾಜಕಾರಣಿಗಳಿಗಾಗಿರ್ಬೋದು ಮುಂದಕ್ಕೆ ಕಾದಿದೆ. ದಯವಿಟ್ಟು ಕೆಲಸಗಳನ್ನ ಮಾಡಿ ಅವರು ವರ್ಷ ಪೂರ್ತಿ ಎಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ಇರ್ತಾರೆ. ಯಾವಾಗ ನೋಡಿದ್ರು ಚೆನ್ನಾಗಿರೋದು ಹಾಳು ಮಾಡ್ತಾರೆ, ತಿರ್ಗಾ ಹೊಸದ್ ಮಾಡ್ತಾರೆ. ಅದು ಕ್ವಾಲಿಟಿ ಇರಲ್ಲ. ಒಂದ್ 6 ತಿಂಗಳಿಗೆ ಹಾಳಾಗುತ್ತೆ ಎಲ್ಲ. ಕೆಲಸ ಎಲ್ಲ ಮಾಡ್ತಾರೆ. KRS ಪಾರ್ಟಿಗೆ, KRS ಪಾರ್ಟಿಗೆ, KRS ಪಕ್ಷಕ್ಕೆ ಏನೇ ಆಗಲಿ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಏನೇ ಆಗಲಿ KRS ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವ್ರಿಗೆ ಲಂಚ ಮುಕ್ತ ಕರ್ನಾಟಕ.